ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ SSLC. ಸೊ ಯಾರಿದು ಹೊಸ ಮ್ಯಾಮ್? ಇಷ್ಟು ದಿನ ರಾಹುಲ್ ಸರ್ ಬರ್ತಾಯಿದ್ರು, ಯಾರು ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಸರ್ ಹೇಳಿದರು ಬಯಾಲಜಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಮೊನ್ನೆ. ಸೊ ಇವತ್ತಿಂದ ಬಯಾಲಜಿ ಒನ್ ಶಾರ್ಟ್ಸ್ ಬರ್ತಾಯಿದೆ ಮಕ್ಕಳೇ. ನಂಗೆ ಗೊತ್ತು ಎಕ್ಸಾಮ್ಸ್ಗೆಲ್ಲ ತುಂಬ ಪ್ರಿಪೇರ್ ಆಗ್ತಿರ್ತೀರಾ ಆ್ಯಂಡ್ ಬಯಾಲಜಿ ಬಗ್ಗೆ ಕೇಳಿದ್ರಿ ಎಲ್ಲರೂ, ಕಮೆಂಟ್ಸ್ ನೋಡಿದೆ ನಾನು. ಸೊ ಇವತ್ತು ಬಯಾಲಜಿ ಒನ್ ಶಾರ್ಟ್ಸ್ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಸ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು, ಎಕ್ಸಾಮ್ಸ್ಗೆ ಹೇಗೆಲ್ಲ ಡಯಾಗ್ರಾಮ್ಸ್ ಬರಿಬೇಕು, ಹೇಗೆಲ್ಲ ಬ್ಯೂಟಿಫುಲ್ಲಾಗಿ ಡಯಾಗ್ರಾಮ್ಸ್ ಬರಿಬೇಕು ಮಾರ್ಕ್ಸ್ ಸಿಗೋದಕ್ಕೆ, ಅದೆಲ್ಲ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಫಸ್ಟ್ ಬಂದು ಲೈಫ್ ಪ್ರಾಸೆಸಸ್. ನಿಮ್ಮ ಬಯಾಲಜಿಯಲ್ಲಿ ಫಸ್ಟ್ ಒಂದು ಚಾಪ್ಟರು ಬಯಾಲಜಿದು. ಸೊ ಇದು 7 to 8 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ನಿಮ್ಮ ಎಕ್ಸಾಮ್ಸ್ಗೆ. ಸೊ ಅದನ್ನು ಫಸ್ಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಅ ಬಿಗ್ ಚಾಪ್ಟರ್ ಆಲ್ಸೋ, ವಿಚ್ ಇಸ್ ಬ್ಯೂಟಿಫುಲ್, ವಿಚ್ ಇಸ್ ಇಂಟ್ರೆಸ್ಟಿಂಗ್. ಸೊ ಇದನ್ನು ಡಿಸ್ಕಸ್ ಮಾಡೋಣ ಇವತ್ತು. ಸೊ ಎಲ್ಲರೂ ಲಿವಿಂಗ್ ಆರ್ಗನಿಸಮ್ಸ್ ಮತ್ತು ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಮಧ್ಯ ಡಿಫ್ರೆನ್ಸು ಕೇಳ್ತೀವಿ ಎಲ್ಲರೂ. ಸೊ ಹೇಗೆ ಲೈಫು ಇದೆ ಅಥವಾ ಹೇಗೆ ಒಂದು ಆರ್ಗನಿಸಮ್ ಲಿವಿಂಗ್ ಅಂತ ಗೊತ್ತಾಗೋದಕ್ಕೆ ಸೊ ಫ್ಯೂ ಥಿಂಗ್ಸ್ ದಟ್ ಈಸ್ ಲೈಕ್ ಇನ್ವಿಸಿಬಲ್ ಆ್ಯಂಡ್ ವಿಸಿಬಲ್ ಮೂಮೆಂಟ್ಸ್ ಇರುತ್ತೆ. ಹಾಗೆ ವೈರಸಸ್ ಬಗ್ಗೆ ಹೇಳೋದಾದರೆ ಅದು ಇಟ್ಸ್ ಎ ಬಾರ್ಡರ್ ಲೈನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ಡೆಡ್ ಅಂತ ಹೇಳ್ತಾರೆ. ಅಂದರೆ ಔಟ್ಸೈಡ್ ದ ಸೆಲ್ ಅದು ಡೆಡ್ ಆರ್ಗನಿಸಮ್, ಇಟ್ಸ್ ಎ ಮ್ಯಾಟರ್ ಅಷ್ಟೇ. ವೆನ್ ಇಟ್ ಎಂಟರ್ಸ್ ಇನ್ಸೈಡ್ ದ ಸೆಲ್ ಇಟ್ ಆಕ್ಟ್ಸ್ ಎಸ್ ಎ ಲಿವಿಂಗ್ ಆರ್ಗನಿಸಮ್. ಅದು ಮುಂದೆ ಹೈಯರ್ ಕ್ಲಾಸಸಲ್ಲಿ ನೀವು ಓದ್ತಾ ಹೋಗ್ತೀರಾ. ಅದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೆಪ್ಷನಲ್ ಕೇಸ್ ಸ್ಟಡಿ ಅದು. ಸೊ ಅದನ್ನು ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಅಂತ ಹೇಳ್ತಾರೆ. ಮತ್ತು ಲಿವಿಂಗ್ ಆರ್ಗನಿಸಮ್ಸಲ್ಲಿ ಯಾವಾಗ್ಲೂ ತುಂಬ ವೆಲ್ ಡಿಫೈನ್ಡ್ ಆರ್ ವೆಲ್ ಆರ್ಗನೈಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಇದು ಜಸ್ಟ್ ತಿಳ್ಕೊಂಡಿರಿ, ವೆಲ್ ಆರ್ಗನೈಸ್ ಸ್ಟ್ರಕ್ಚರ್ ಇರುತ್ತೆ, ಎಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಆಗುತ್ತೆ. ನೋ ಖಿಯಾಸ್, ನೋ ಕ್ಲಟರ್. ಇದು ಸಿಸ್ಟಮ್ಯಾಟಿಕ್ ಆಗಿ ವೆಲ್ ಆರ್ಗನೈಸ್ಡ್ ಆಗಿ ಆಗುವಂಥದ್ದು ಲಿವಿಂಗ್ ಆರ್ಗನಿಸಮಲ್ಲಿ. ಸೊ ದೆನ್ ಕಮಿಂಗ್ ಟು ಲೈಫ್ ಪ್ರಾಸೆಸಸ್ ಅಂದರೆ ಏನು? ಈಗ ನ್ಯೂಟ್ರಿಷನ್ ಅನ್ನೋ ವರ್ಡನ್ನ ಎಲ್ಲರೂ ಕೇಳಿರ್ತೀರಾ. ನ್ಯೂಟ್ರಿಯನ್ಸ್, ನ್ಯೂಟ್ರಿಷನಿಸ್ಟ್, ಈ ಥರ ಎಲ್ಲ ವರ್ಡ್ಸನ್ನು. ನ್ಯೂಟ್ರಿಷನ್ ಅಂದರೆ ಏನು ಅಂದರೆ ಹೊರಗಡೆ ಔಟ್ಸೈಡಿಂದ ನಾವು ಹೇಗೆ ನಮ್ಮ ಬಾಡಿಗೆ, ಸೆಲ್ಗೆ ಎನರ್ಜಿನ ಕೊಡ್ತೀವಿ, ಅದನ್ನು ಯಾವ ಮೂಲಕ ಕೊಡ್ತೀವಿ, ಅದಕ್ಕೆ ನಾವು ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಿಷನ್ ಹೇಗೆ ನಾವು ಕೊಡ್ತೀವಿ ಅಂದರೆ ಫುಡ್ ಇಸ್ ದ ಮೇನ್ ಸೋರ್ಸ್. ನಾವೆಲ್ಲರೂ ನಮಗೆ ಊಟ ತಿಂದಾಗನೇ ತಾನೇ ಶಕ್ತಿ ಬರುತ್ತೆ, ನ್ಯೂಟ್ರಿಯೆಂಟ್ಸ್ ಬರುತ್ತೆ, ನ್ಯೂಟ್ರಿಷನ್ ಬರುತ್ತೆ, ಎನರ್ಜಿ ಬರುತ್ತೆ ಅಲ್ವಾ. ಸೊ ಫುಡ್ ಇಸ್ ದ ಸೋರ್ಸ್ ಆಫ್ ಆರ್ ನ್ಯೂಟ್ರಿಯನ್ಸ್. ಸೊ ನ್ಯೂಟ್ರಿಷನ್ ಅಂದರೆ ಹೊರಗಡೆಯಿಂದ ನಾವು ಹೇಗೆ ಫುಡ್ಡನ್ನು ತಗೋತೀವಿ ಅದಕ್ಕೆ ನ್ಯೂಟ್ರಿಷನ್ ಅಂತ ಹೇಳ್ತಾರೆ. ಸೊ ರೆಸ್ಪಿರೇಷನ್ ಅಂದರೆ ಏನು? ಸೊ ದೆರ್ ಇಸ್ ಎ ಲಾಟ್ ಆಫ್ ಕನ್ಫ್ಯೂಷನ್ ಬಿಟ್ವೀನ್ ರೆಸ್ಪಿರೇಷನ್ ಆ್ಯಂಡ್ ಬ್ರೀದಿಂಗ್. ಬ್ರೀದಿಂಗ್ ಇಸ್ ಜಸ್ಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಟ್ ರೆಸ್ಪಿರೇಷನ್ ಅಂದರೆ ಹಾಗಲ್ಲ. ಇಟ್ಸ್ ದ ಯೂಸೇಜ್ ಆಫ್ ಆಕ್ಸಿಜನ್ ಟು ಬ್ರೇಕ್ ಡೌನ್ ದ ಫುಡ್ ಮಾಲಿಕ್ಯೂಲ್ಸ್ ಟು ರಿಲೀಸ್ ಎನರ್ಜಿ. ಈ ಡೆಫಿನೇಷನ್ ತುಂಬ ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರೆಸ್ಪಿರೇಷನ್ is the breakdown of food materials with the help of oxygen to release energy. So what is the end product of respiration? Energy is the end product of respiration. ಮತ್ತು ಈ ಎಲ್ಲ ರೆಸ್ಪಿರೇಷನಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ? ಸೊ ಕೆಮಿಸ್ಟ್ರಿ ರಿವಿಷನ್ ಆಗುತ್ತೆ. ಏನದು? ರೆಡಾಕ್ಸ್ ರಿಯಾಕ್ಷನ್, ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಆಗುತ್ತೆ. ಓಕೆನಾ? ಸೊ ದಟ್ ಇಸ್ ದ ಡೆಫಿನೇಷನ್ ಆಫ್ ರೆಸ್ಪಿರೇಷನ್ ಮಕ್ಕಳೇ. ಮತ್ತು ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸಲ್ಲಿ ಹೇಗಾಗುತ್ತೆ ನ್ಯೂಟ್ರಿಷನ್ನು ಅಂದರೆ ಸಿಂಪಲ್ ಡಿಫ್ಯೂಷನಿಂದ ಆಗುತ್ತೆ. ಅಂದರೆ ದೇ ಆರ್ ವೆರಿ ಸ್ಮಾಲ್ ಅಲ್ವಾ, ಅದಕ್ಕೇನು ತುಂಬ ಸೆಲ್ಸ್ ಇರಲ್ಲ, ಕಾಂಪ್ಲೆಕ್ಸಿಟಿ ಇರಲ್ಲ. ಸೊ ಸಿಂಪಲ್ ಡಿಫ್ಯೂಷನಿಂದ ಅದು ಫುಡ್ ಮತ್ತು ಗ್ಯಾಸಸ್ಸನ್ನು ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಹಾಗೆ ಏನೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಬರುತ್ತೆ, ಈ ಫುಡ್ಡಿಂದ ಇರಬಹುದು ಅಥವಾ ಗ್ಯಾಸಸ್ಸಿಂದ ಇರ್ಬೋದು, ಅದನ್ನು ಹಾಗೇ ಸಿಂಪಲ್ ಡಿಫ್ಯೂಷನ್ ಮೂಲಕನೇ ಅದು ಎಕ್ಸ್ಟ್ರೀಟ್ ಮಾಡುತ್ತೆ. ಬಟ್ ಕಾಂಪ್ಲೆಕ್ಸ್ ಮಲ್ಟಿಸೆಲ್ಲಾರ್ ಆರ್ಗನಿಸಮ್ಸಲ್ಲಿ ಅದಕ್ಕಂತಲೇ ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಇರುತ್ತೆ, ಸೆಲ್ಸ್ ಇರುತ್ತೆ, ಟಿಶ್ಯೂಸ್ ಇರುತ್ತೆ. ಅದೇನು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಅದು ತುಂಬ ಇಂಟ್ರೆಸ್ಟಿಂಗ್ ಕನ್ಸೆಪ್ಟು. ಸೊ ಈ ಥರ ಸಿಂಪಲ್ ಮತ್ತು ಯೂನಿಸೆಲ್ಲಾರ್ ಆರ್ಗನಿಸಮ್ಸಲ್ಲಿ ಮತ್ತು ಮಲ್ಟಿಸೆಲ್ಲಾರ್ ಆರ್ಗನಿಸಮ್ಸಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತು ನ್ಯೂಟ್ರಿಷನ್ನಲ್ಲಿ 2 types. ಬೇಸ್ಡ್ ಆನ್ ದ ನ್ಯೂಟ್ರಿಷನ್ ದೆರ್ ಆರ್ 2 types. ಬೇಸ್ಡ್ ಆನ್ ದ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ 2 ಟೈಪ್ ಇದೆ ನ್ಯೂಟ್ರಿಷನಲ್ಲಿ. ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ದ ಸೆಕೆಂಡ್ ಇಸ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತಾರೆ. ಆಟೋಟ್ರೋಪ್ಸ್ ಅಂದರೆ ಏನು? ಸೊ ಬಯಾಲಜಿಯಲ್ಲಿ ಒಂದು ತಿಳ್ಕೊಳ್ಳಿ ಮಕ್ಕಳೇ, ಆ ವರ್ಡ್ ಏನಿರುತ್ತೆ ಅದನ್ನೇ ನಾವು ಸ್ಪ್ಲಿಟ್ ಮಾಡಿದಾಗ ಅದ್ರದ್ದು ಮೀನಿಂಗ್ ಬರುತ್ತೆ. ಸೊ ಆಟೋ ಅಂದರೆ ಏನು? ಸೆಲ್ಫ್ ಅಲ್ವಾ. ಆಟೋ ಅಂದರೆ ಸೆಲ್ಫ್.
ಸೊ ಹೆಟಿರೋ ಅಂದರೆ ಡಿಫ್ರೆಂಟ್ ಅಂತ. ಸೊ ಆಟೋ ಅಂದರೆ ಸೆಲ್ಫ್ ಯಾವುದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ತನ್ನ ನ್ಯೂಟ್ರಿಷನ್ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಆಟೋಟ್ರೋಫ್ಸ್ ಅಂತ ಕರೀತಾರೆ. ಓಕೆನಾ. ಆಟೋಟ್ರೋಫ್ಸ್ಗೆ ಎಕ್ಸಾಂಪಲ್ ಯಾವುದು, ನೀವು ಚಿಕ್ಕ ವಯಸ್ಸಿಂದ ಓದಿರ್ತೀರಾ ಇದನ್ನು, ಗ್ರೀನ್ ಪ್ಲಾಂಟ್ಸು. ಮತ್ತು ಕೆಲವು ಬ್ಯಾಕ್ಟೀರಿಯಾನು ಕೂಡ, ಅದು ಕೂಡ ಕೆಲವು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅದರ ಊಟನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅದನ್ನು ಆಟೋಟ್ರೋಫ್ಸ್ ಅಂತ ಕರೀತಾರೆ. ಸೊ ಕಮಿಂಗ್ ಟು ಹೆಟಿರೋಟ್ರೋಫ್ಸ್, ಏನಾಗುತ್ತೆ ಇದು, ಇಟ್ ವಿಲ್ ನಾಟ್ ಪ್ರಿಪೇರ್ ಇಟ್ಸ್ ಓನ್ ಫುಡ್ ಬಟ್ ಇಟ್ ವಿಲ್ ಡಿಪೆಂಡ್ ಆನ್ ಆಟೋಟ್ರೋಫ್ಸ್ ಫಾರ್ ದ ನ್ಯೂಟ್ರಿಷನ್. ಇದಕ್ಕೆ ಏನು ಹೇಳ್ತಾರೆ, ಹೆಟಿರೋಟ್ರೋಫ್ಸ್ ಅಂತ ಕರೀತಾರೆ. ಸೊ ಹೆಟಿರೋಟ್ರೋಫ್ಸ್ಗೆ ಎಕ್ಸಾಂಪಲ್ ಯಾರು, ನಾವೆಲ್ಲರೂ. ಸೊ ನಾವೆಲ್ಲ ಲೈಕ್ ಅನಿಮಲ್ಸ್ ಆ್ಯಂಡ್ ಫಂಗೈ ಆರ್ ದ ಎಕ್ಸಾಂಪಲ್ಸ್ ಫಾರ್ ಹೆಟಿರೋಟ್ರೋಫ್ಸ್. ಸಿಂಪಲ್ ಅಷ್ಟೇ. ನ್ಯೂಟ್ರಿಷನ್ ಅಂದರೆ ಏನು ಗೊತ್ತಾಯಿತು ಡೆಫಿನಿಷನ್ನು. ನ್ಯೂಟ್ರಿಷನಲ್ಲಿ ಟೈಪ್ಸ್ ಏನು, ಬೇಸ್ಡ್ ಆನ್ ಸೋರ್ಸ್ ಆಫ್ ನ್ಯೂಟ್ರಿಯನ್ಸು ನಾವು ಆಟೋಟ್ರೋಫ್ಸ್ ಆ್ಯಂಡ್ ಹೆಟಿರೋಟ್ರೋಫ್ಸ್ ಅಂತ ಕ್ಲಾಸಿಫೈ ಮಾಡಿದ್ವಿ, ಅಷ್ಟೇ, ಸಿಂಪಲ್. ಸೊ ಆಟೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಹೇಗಿರುತ್ತೆ ಅಂದರೆ, ಫೋಟೋಸಿಂಥಸಿಸ್ ಇಸ್ ದ ಮೇಜರ್ process by which organisms synthesize its own food with the help of carbon dioxide and ಸನ್ಲೈಟ್ ಮತ್ತು ವಾಟರ್ ಎಲ್ಲ ಯೂಸ್ ಮಾಡಿಕೊಂಡು ಅದರ ಊಟನ ಅದೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ. ಇಲ್ಲಿ ನೋಡಿ, ಈ ರಿಯಾಕ್ಷನ್ನ ನಿಮಗೆ ಇಲ್ಲಿ 6CO2 + 12H2O with the help of chlorophyll, pigment and sunlight, this will be converted into glucose, which is the major source of energy. ನಮ್ಮೆಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲೂ ಗ್ಲೂಕೋಸ್ ಇಸ್ ದ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ಮಕ್ಕಳೇ ಇದನ್ನು ತಿಳ್ಕೋಬೇಕು. ಹೈಯರ್ ಕ್ಲಾಸಸ್ಗೆ ಹೋದಾಗ ಅದು ಗೊತ್ತಾಗುತ್ತೆ ಹೇಗೆ ಅಂತ. ಹೈಯರ್ ಕ್ಲಾಸಸ್ ಎಲ್ಲ ಐ ಥಿಂಕ್ ಕಮಿಂಗ್ ಸ್ಲೈಡ್ಸಲ್ಲೇ ಹೇಳ್ತೀನಿ ಅದು ಹೇಗೆ ಅಂತ. ಸೊ ಗ್ಲೂಕೋಸ್ ಸಿಂಥಸೈಸ್ ಮಾಡುತ್ತೆ, ಮತ್ತು ಆಕ್ಸಿಜನ್ ಇಸ್ ಆಲ್ಸೋ ದ ಎಂಡ್ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ವಿಚ್ ವಿ ಯೂಸ್ ಫಾರ್ ಬ್ರೀದಿಂಗ್. ಇದು ನೆನ್ಪಿಟ್ಕೊಳ್ಳಿ. ದೆನ್ ವಾಟರ್, 6 ವಾಟರ್ ಮಾಲಿಕ್ಯೂಲ್ಸ್ ಬರುತ್ತೆ. ಒಂದೇ ಒಂದ್ಸಲ ಇದನ್ನು ಚೆಕ್ ಮಾಡಿ ಇದು ಬ್ಯಾಲೆನ್ಸ್ ಆಗಿದೆಯಾ ಅಂತ ಕೆಮಿಸ್ಟ್ರಿ ರಿವಿಷನ್ ಆಗುತ್ತೆ. ಸೊ ಇಲ್ಲಿ ಕಾರ್ಬನ್ ಎಷ್ಟಿದೆ, 6 ಇದೆ, ಇಲ್ಲೂ 6 ಇದೆ. ಫಸ್ಟು ಕಾರ್ಬನ್ ನೋಡಿದ್ರಿ, ನೆಕ್ಸ್ಟು ಆಕ್ಸಿಜನ್ನು 6 to 12, 12 + 12 ಅಲ್ವಾ, ಇಲ್ಲಿ ಇದು 12. ಸೊ ಎಷ್ಟಾಯಿತು, 6 + 6 2 18, 18 + 6 ಅಲ್ವಾ, 12 + 6 ಕರೆಕ್ಟ್ ಅಲ್ಲ. ಆಕ್ಸಿಜನ್ ಇಸ್ ಬ್ಯಾಲೆನ್ಸ್ಡ್ ಹಿಯರ್. ದೆನ್ ಕಮಿಂಗ್ ಟು ಹೈಡ್ರೋಜನ್, ಇಲ್ಲಿ ಎಷ್ಟಾಯಿತು, 12 2 24, ಇಲ್ಲಿ 12 + 6 2 12, ಓಕೆ, 12 + 12 24 ಆಯ್ತಲ್ಲ. ಸೊ 3 ಯಾವಾಗಲೂ ಯಾವುದೇ ರಿಯಾಕ್ಷನ್ ಬಯಾಲಜಿಯಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ನಿಮ್ಮ ಸೈನ್ಸ್ ಪೇಪರಲ್ಲಿ ಅದು ಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಮತ್ತು ಈ ರಿಯಾಕ್ಷನ್ನು ಅಷ್ಟೇ ತುಂಬ ಇಂಪಾರ್ಟೆಂಟು. ಫೋಟೋಸಿಂಥಸಿಸ್ ಬಗ್ಗೆ ಕೇಳಿದಾಗ ಕ್ವೆಶನ್ನು ನೀವು ಇದನ್ನು ಮೆನ್ಷನ್ ಮಾಡಲೇಬೇಕು ಮಕ್ಕಳೇ. ಇಲ್ಲಿ ನೋಡಿ, ನಾನು ಸನ್ಲೈಟ್ ಅಂತ ಬರೆದಿದ್ದೀನಿ ರಿಯಾಕ್ಷನಲ್ಲಿ, ಮತ್ತು ಕ್ಲೋರೋಫಿಲ್ ಅಂತ ಬರೆದಿದ್ದೀನಿ. ಎರಡೂ ಕೂಡ ಯೂಸ್ ಮಾಡಿಕೊಂಡು ಪ್ಲಾಂಟು ಸಿಂಥಸೈಸ್ ಮಾಡುತ್ತೆ ಫುಡ್ಡನ್ನು. ಸೊ ದೇರ್ ಆರ್ 3 ಸ್ಟೆಪ್ಸ್ ಇನ್ ಫೋಟೋಸಿಂಥಸಿಸ್. ಒನ್ ಇಸ್ ಅಬ್ಸರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಅಂದರೆ ಲೈಟ್ ಎನರ್ಜಿನ ಫಸ್ಟ್ ಕ್ಲೋರೋಫಿಲ್ ಅನ್ನೋಂಥ ಒಂದು ಪಿಗ್ಮೆಂಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ವಾಟರ್ ಬ್ರೇಕ್ ಆಗುತ್ತೆ. ಈ ಪ್ರಾಸೆಸನ್ನ ಥರ್ಮೋಲೈಸಿಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್ ವಿಚ್ ಇಸ್ ದ ಗ್ಲೂಕೋಸ್. ಗ್ಲೂಕೋಸ್ ಗೊತ್ತಲ್ವಾ, ಇದು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್. ರಿಡಕ್ಷನ್ ಅಂದರೆ ಏನು, ಅಡಿಷನ್ ಆಫ್ ಹೈಡ್ರೋಜನ್. ಅರ್ಥ ಆಯ್ತಾ. ಈ 3 ಸ್ಟೆಪ್ಸ್ ಇರುತ್ತೆ. ದೆನ್ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಲೀಫ್, ಕ್ರಾಸ್ ಸೆಕ್ಷನ್ ಆಫ್ ದ ಲೀಫ್ ಅಂದರೆ ಇಲ್ಲಿ ಏನಿದೆ, ಮೇಲ್ಗಡೆ ಬಂದು ಒಂದು ವ್ಯಾಕ್ಸ್ ಲೇಯರ್ ಇದೆ, ವ್ಯಾಕ್ಸಿ ಕ್ಯುಟಿಕಲ್ ಇರುತ್ತೆ, ಅದ್ರ ಕೆಳಗಡೆ ಬಂದು ಅಪ್ಪರ್ ಎಪಿಡರ್ಮಿಸ್. ಸೊ ದಿಸ್ ಇಸ್ ಕ್ಲೋರೋಪ್ಲಾಸ್ಟ್ ವಿಚ್ ಹ್ಯಾಸ್ ಗ್ರೀನ್ ಕಲರ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ವಿತಿನ್. ಮತ್ತು ಏರ್ ಸ್ಪೇಸಸ್ ಇರುತ್ತೆ, ಮತ್ತು ಸ್ಟೊಮ್ಯಾಟಾ ಅಲ್ಲಿರೋ ಗಾಡ್ ಸೆಲ್ಸನ್ನ ತೋರಿಸಿದ್ದಾರೆ. ಆ್ಯಂಡ್ ಮತ್ತು ಲೋಯರ್ ಎಪಿಡರ್ಮಿಸ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟು. ಡಯಾಗ್ರಾಮ್ಸ್ ಕೇಳೋ ಚಾನ್ಸಸ್ ಕಡಿಮೆ, ಕೇಳಲ್ಲ, ಬಟ್ ಇಂಡೈರೆಕ್ಟಾಗಿ ಕೆಲವು ಕ್ವೆಶನ್ಸ್ ಬರ್ಬೋದು. ವೈ ಡು ಲೀವ್ಸ್ ಫ್ಲೋಟ್ ಆನ್ ವಾಟರ್ ಅಂತ ಕೇಳಬಹುದು. ಯಾಕೆ ಅದು ಅಂದರೆ ಇಲ್ಲಿ ಏರ್ ಸ್ಪೇಸಸ್ ಇರುತ್ತೆ. ಸೊ ಏರ್ ಸ್ಪೇಸಸ್ ಇರೋದ್ರಿಂದ ಬಯಾನ್ಸ್ ಆಗುತ್ತೆ ಅದು. ಸೊ ದಟ್ ಈಸ್ ದ ರೀಸನ್ ವೈ ಲೀವ್ಸ್ ಫ್ಲೋಟ್ ಆನ್ ವಾಟರ್. ದೆನ್ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ರಿವಿಷನ್ನ ಮಾಡ್ತೀನಿ ನಾನು ಎಕ್ಸಾಮ್ಸ್ಗೂ ಮುಂದೆ. ಅದು ಬರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ. ಅದು ಬಂದಾಗ ನಾನು ಹೇಳ್ತೀನಿ, ಆದರೂ ಇವಾಗ ಇದು ತಿಳ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟಾ. ಓಕೆನಾ. ಇದರಲ್ಲಿ 2 ಸ್ಟ್ರಕ್ಚರ್ ಇದೆ. ಒನ್ ಇಸ್ ಕ್ಲೋಸ್ಡ್ ಸ್ಟ್ರಕ್ಚರ್, ದ ಅದರ್ ಒನ್ ಇಸ್ ಓಪನ್ ಸ್ಟ್ರಕ್ಚರ್. ಸೊ ಸ್ಟೊಮ್ಯಾಟಾ ಅಂದರೆ ಏನು, ಎಲ್ಲಿರುತ್ತೆ ಅಂದರೆ, ನಾನು ಆವಾಗಲೇ ಹೇಳಿದೆ ಲೀಫಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಒಂದು ಆರ್ಗನಲ್ ಇರುತ್ತೆ ಅಂತ. ಕ್ಲೋರೋಪ್ಲಾಸ್ಟ್ ಇಸ್ ದ ಆರ್ಗನಲ್ ವಿಚ್ ಇಸ್ ಫೌಂಡ್ ಓನ್ಲಿ ಇನ್ ಗ್ರೀನ್ ಪ್ಲಾಂಟ್ಸ್ ಅಲ್ವಾ. ಫೋಟೋಸಿಂಥಸಿಸ್ಗೆ ಏಡ್ ಮಾಡೋದು ಯಾವುದು, ಕ್ಲೋರೋಪ್ಲಾಸ್ಟ್ ಇಸ್ ದ ಆರ್ಗನಲ್. ಅದರೊಳಗಡೆ
ಕ್ಲೋರೋಫಿಲ್ ಅನ್ನೋಂಥ ಒಂದು ಪಿಗ್ಮೆಂಟ್ ಇರುತ್ತೆ, ಅದ್ರ ಸ್ಟ್ರಕ್ಚರ್ ಎಲ್ಲ ನೀವು ಮುಂದೆ ಹೋಗ್ತಾ ಹೋಗ್ತಾ ಓದ್ತೀರಾ. ಇವಾಗ ಸದ್ಯಕ್ಕೆ ಸ್ಟೊಮ್ಯಾಟಾ ಅಂದರೆ ಒಂದು ಟೈನಿ ಪೋರ್ ವಿಚ್ ಇಸ್ ಆ್ಯಕ್ಚುಲಿ ಪ್ರೆಸೆಂಟ್ ಆನ್ ದ ಲೀವ್ ಸರ್ಫೇಸ್, ಇಷ್ಟನ್ನು ತಿಳ್ಕೊಳ್ಳಿ. ಅದು ಒಂದು ಟೈನಿ ಪೋರ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಲೀವ್ ಸರ್ಫೇಸ್. ಸೊ ಇಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಗೇಷಿಯಸ್ ಮಾಲಿಕ್ಯೂಲ್ಸ್ ಏನೆಲ್ಲ ಫೋಟೋಸಿಂಥಸಿಸಿಂದ ಇರಬಹುದು, ಏನೇನೆಲ್ಲ ಸಿಂಥಸಿಸ್ ಆಗುತ್ತೆ ಅದು ವೇಸ್ಟ್ ಇರಬಹುದು ಅಥವಾ ಬೇಕಾಗಿರುವಂಥದ್ದು ಈ ಗಾಡ್ ಸೆಲ್ಸಿಂದನೇ, ಈ ಸ್ಟೊಮ್ಯಾಟಲ್ ಪೋರಿಂದನೇ ಎಕ್ಸ್ಚೇಂಜ್ ಆಗುತ್ತೆ. ಸೊ ಎಕ್ಸ್ಚೇಂಜ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸಸ್ ವಿಲ್ ಹ್ಯಾಪನ್ ಥ್ರೂ ಫೋಟೋಸಿಂಥಸಿಸ್ ದಟ್ ಹ್ಯಾಪನ್ಸ್ ಥ್ರೂ ದ ಸ್ಟೊಮ್ಯಾಟಾ. ಮತ್ತು ಇನ್ನು ಕೆಲವು ಗ್ಯಾಸಸ್ ಕೂಡ ಎಕ್ಸ್ಚೇಂಜ್ ಆಗಬಹುದು ಫೋಟೋಸಿಂಥಸಿಸ್ ಅಲ್ಲದೇನೇನು ಸ್ಟೆಮ್ಮು ರೂಟು ಲೀವ್ಸಲ್ಲಿ ಆಗುತ್ತೆ ಅದನ್ನು. ಸೊ ಮ್ಯಾಸಿವ್ ಅಮೌಂಟ್ ಆಫ್ ಗೇಷಿಯಸ್ ಸಬ್ಸ್ಟೆನ್ಸಸ್ಸು ಯಾವುದರಿಂದ ಆಗುತ್ತೆ ಅಂದರೆ ಈ ಸ್ಟೊಮ್ಯಾಟಲ್ ಪೋರಿಂದನೇ ಆಗೋಂಥದ್ದು. ಇಲ್ಲಿ ಗಾಡ್ ಸೆಲ್ಸು ಏನಾಗುತ್ತೆ, ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಸ್ವೆಲ್ ಆದಾಗ ಓಪನ್ ಆಗುತ್ತೆ. ಫೋಟೋಸಿಂಥಸಿಸ್ ಆಗೋಂಥ ಸಂದರ್ಭದಲ್ಲಿ ಗಾಡ್ ಸೆಲ್ಸು ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಸ್ವೆಲ್ ಆಗುತ್ತೆ. ಈ ಥರ ಸ್ವೆಲ್ ಆದಾಗ ಏನಾಯಿತು, ಇಲ್ಲಿ ಗ್ಯಾಪ್ ಬಂತಲ್ವಾ ಮಧ್ಯ, ಇಲ್ಲಿಂದ ಗೇಷಿಯಸ್ ಸಬ್ಸ್ಟೆನ್ಸು ಇದಕ್ಕೆ ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳ್ತಾರೆ. ಸೊ ಸ್ಟೊಮ್ಯಾಟಲ್ ಪೋರಿಂದ ಏನಾಯಿತು, ದಿಸ್ ಇಸ್ ಗಾಡ್ ಸೆಲ್ಸ್. ದೇರ್ ಆರ್ 2 bean shaped structure which is present around the stomatal pore is called as God cells. ಈ ಲೇಬಲಿಂಗ್ ತುಂಬ ಇಂಪಾರ್ಟೆಂಟು, ನಿಮ್ಗೆ ಇದನ್ನು ಕೇಳಬಹುದು. ಇಲ್ಲಿ ಎಕ್ಸ್ ಏನು, ಎಕ್ಸ್ ಅಂತ ಕೊಟ್ಬಿಡ್ತಾರೆ, ಇದೇನು ವಾಟ್ ಈಸ್ ಎಕ್ಸ್ ಅಂತ ಕೇಳ್ತಾರೆ, ವೈ ಅಂತ ಕೊಡ್ತಾರೆ, ವಾಟ್ ಈಸ್ ವೈ ಅಂತ ಕೇಳ್ಬೋದು. ಇಲ್ಲಿ ಕ್ಲೋರೋಪ್ಲಾಸ್ಟ್ ಇದು ವಿಚ್ ಹ್ಯಾಸ್ ಗ್ರೀನ್ ಕಲರ್ ಪಿಗ್ಮೆಂಟ್, ರೈಟ್. ಸೊ ಯಾವಾಗ ಶ್ರಿಂಕ್ ಆಗುತ್ತೆ ಇದು ಗಾಡ್ ಸೆಲ್, ಸೊ ಆವಾಗ ಕ್ಲೋಸ್ ಆಗಿಬಿಡುತ್ತೆ, ದೆರ್ ವಿಲ್ ಬಿ ನೋ ಪೋರ್ ಹಿಯರ್, ಸೊ ದೆರ್ ವಿಲ್ ಬಿ ನೋ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಆವಾಗ ಕ್ಲೋಸ್ ಆಗುತ್ತೆ. ಸೊ ವೆನ್ ದೆರ್ ಇಸ್ ನೋ ಫೋಟೋಸಿಂಥಸಿಸ್ ಸ್ಟೊಮ್ಯಾಟಲ್ ಗಾಡ್ ಸೆಲ್ಸ್ ವಿಲ್ ಬಿ ಕ್ಲೋಸ್ಡ್. ದೆನ್ ಕಮಿಂಗ್ ಟು ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ನು ಏನಾಗುತ್ತೆ, ನಾನು ಹೇಳಿದೆ ಆರ್ಗನಿಸಮ್ಸು either they'll take the food from, either they'll prepare themselves or they'll depend on other organisms like autotrophs for their energy. ಸೊ ಇಲ್ಲಿ 2 ಥರ ಬರುತ್ತೆ. ಒಂದು ಫಸ್ಟೇ ಒಂದು ಆರ್ಗನಿಸಮ್ಮು ಏನು ಮಾಡುತ್ತೆ, ಆಲ್ರೆಡಿ ಫುಡ್ ಇರುತ್ತೆ ಅದನ್ನು ಔಟ್ಸೈಡೇ ಬ್ರೇಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ಅಬ್ಸರ್ವ್ ಮಾಡ್ಕೋಬಹುದು. ಇಲ್ಲದಿದ್ದರೆ ಅಬ್ಸರ್ವ್ ಮಾಡಿಕೊಂಡು ಆಮೇಲೆ ಒಳಗಡೆ ಬ್ರೇಕ್ ಮಾಡಬಹುದು. ಈ ಲೋವರ್ ಆರ್ಗನಿಸಮ್ಸ್ ಲೈಕ್ ಈಸ್ಟ್, ಬ್ರೆಡ್ ಮೋಲ್ಡ್, ಫಂಗೈ ಇದೆಲ್ಲ ಏನು ಮಾಡುತ್ತೆ, ಆಚೆನೇ ಬ್ರೇಕ್ ಮಾಡಿಬಿಟ್ಟು ದೆನ್ ವಿಲ್ ಟೇಕ್ ಅಪ್ ದ ಸಿಂಪಲ್ ನ್ಯೂಟ್ರಿಯೆಂಟ್ಸ್ ಅಲ್ವಾ. ಸೊ ಈ ನಾವೆಲ್ಲ ಏನು ಮಾಡ್ತೀವಿ, we belong to this second type where we'll observe the food first and then we'll break down inside our system. ನಮ್ಮ ಸಿಸ್ಟಮ್ ತುಂಬ ಕಾಂಪ್ಲೆಕ್ಸ್ ಆಗಿದೆ, ಯೂನಿಸೆಲ್ಲರ್ ಆರ್ಗನಿಸಮ್ಸ್ಗೆ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಇರಲ್ಲ. ಅದಕ್ಕೆ ನಾವು ಕಾಂಪ್ಲೆಕ್ಸ್ ಫುಡ್ಡನ್ನು ತೊಗೊಂಡು ನಮ್ಮ ಬಾಡಿಯಲ್ಲಿರುವಂತಹ ಕಾಂಪ್ಲೆಕ್ಸ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ಅದನ್ನು ಬ್ರೇಕ್ ಮಾಡಿ ಎನರ್ಜಿನ ನಾವು ಪಡ್ಕೊಳ್ತೀವಿ. ದೆನ್ ಇನ್ನು ಕೆಲವು ನ್ಯೂಟ್ರಿಷನ್ ಇದೆ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತ. ಅಂದರೆ ನಮಗೆ ಅದು ತೊಂದರೆ ಕೊಡುತ್ತೆ, ನಮ್ಮ ಬಾಡಿಯಲ್ಲೇ ಇರುತ್ತೆ, ನಮ್ಮ ಬಾಡಿಯಲ್ಲೇ ಇದ್ಕೊಂಡು ನಾವು ತಿನ್ನುವಂತಹ ನ್ಯೂಟ್ರಿಷನ್ನೇ ಯೂಸ್ ಮಾಡಿಕೊಂಡು ದೇ ವಿಲ್ ಆಲ್ಸೋ ಲೀವ್. ಅದು ನಮ್ಗೆ ತೊಂದರೆ ಆಗೋದ್ರಿಂದ ಪ್ಯಾರಾಸಿಟಿಕ್ಕು ಇಫ್ ಇಟ್ ಡು ನಾಟ್ ಹಾರ್ಮಸ್ ಇಟ್ಸ್ ಕಾಲ್ಡ್ ಅಸ್ ಸಿಂಬಯೋಟಿಕ್. ಅದು ಮುಂದಿನ ಕ್ಲಾಸಸ್ಸಲ್ಲಿ ಓದ್ತೀರಾ. ಸೊ ಸಿನ್ಸ್ ಇಟ್ ವಿಲ್ ಹಾರ್ಮಸ್ ಲೈಕ್ ಲೀಚ್, ರೈಟ್. ಲೀಚ್ ನಾವು ನಮ್ಮ ಬ್ಲಡ್ಡನ್ನ ಸಾಕ್ ಮಾಡುತ್ತೆ. ಸೊ ಇಟ್ಸ್ ಹಾರ್ಮ್ಫುಲ್, ಇಟ್ ವಿಲ್ ಪೇನ್. ಟೇಪ್ವರ್ಮ್ ವಿಚ್ ರಿಸೈಡ್ಸ್ ಇನ್ ಯೋರ್ ಇಂಟೆಸ್ಟೈನ್, ಇಟ್ ವಿಲ್ ಕಾಸ್ ಎ ಲಾಟ್ ಆಫ್ ಡಿಸೀಸಸ್. ಸೊ ಇದು ಕೂಡ ಡೇಂಜರಸ್. ಆ್ಯಂಡ್ ಮಸ್ಕಿಟೋ, ಯು ನೋ ಯುರ್ ಆಲ್ ಫ್ರೆಂಡ್ಸ್ ಆಫ್ ಮಸ್ಕಿಟೋ ನಮ್ಮ ಬ್ಲಡ್ಡನ್ನು ಇದು ಮಾಡುತ್ತೆ. ಸೊ ಇದೆಲ್ಲನೂ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ದೆನ್ ಕಮಿಂಗ್ ಟು ಹೌ ಡು ಆರ್ಗನಿಸಮ್ಸ್ ಆಪ್ಟೈನ್ ದರ್ ನ್ಯೂಟ್ರಿಷನ್, ಹೇಗೆ ಲೋಯರ್ ಆರ್ಗನಿಸಮ್ಸ್ ಅದರ ನ್ಯೂಟ್ರಿಷನ್ ಪಡ್ಕೊಳ್ಳುತ್ತೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಅಮೀಬಾ ನಿಮಗೆ ಗೊತ್ತು, ಯೂನಿಸೆಲ್ಲರ್ ಆರ್ಗನಿಸಮು, ಪ್ಯಾರಾಮೀಷಿಯಮ್, ಅಮೀಬಾ ಇದೆಲ್ಲ ಚಿಕ್ಕ ಲೋಯರ್ ಆರ್ಗನಿಸಮ್ಸ್. ಇದೆಲ್ಲನೂ ಇದು ಹೇಗೆ ತೊಗೊಳುತ್ತೆ ಅಂದರೆ ಸಿಂಪಲ್ ಡಿಫ್ಯೂಷನಿಂದ ಇದು ಫುಡ್ ಪಾರ್ಟಿಕಲ್ಸನ್ನು ತೊಗೊಂಡ್ಬಿಡುತ್ತೆ. ಹೇಗಂದರೆ ಏನಾದರೂ ಫುಡ್ ಪಾರ್ಟಿಕಲ್ ಇದ್ದರೆ ಇಟ್ ವಿಲ್ ಜಸ್ಟ್ ಓಪನ್ ಇಟ್ ಸೂಡೋಪೋಡಿಯಾ ಲೈಕ್ ದಟ್. ಯು ನೋ ವಾಟ್ ಇಸ್ ಸೂಡೋಪೋಡಿಯಾ? ಅದು ಫುಡ್ ವ್ಯಾಕ್ಯೂಲ್ ಕ್ರಿಯೇಟ್ ಆಗುತ್ತೆ, ಫುಡ್ ಪಾರ್ಟಿಕಲ್ ಹೋಗಿ ಒಳಗಡೆ ಡೈಜೆಸ್ಟ್ ಆಗಿಬಿಡುತ್ತೆ. ಸೊ ಹೀಗೆ ಲೋಯರ್ ಆರ್ಗನಿಸಮ್ಸ್ ವಿಲ್ ಯೂಸ್ ದಿಸ್ ಟೈಪ್ ಆಫ್ nutrition. But higher organisms like us, like how do human beings take up nutrition andre, there is a complex system for that, that is digestive system in human beings alva. So digestive system alli hege irutte andre mouth inda start agi anus tankano it is called as digestive. It is completely digestive system. It is called as alimentary canal. Alimentary canal andre eno, it's a long tube which will start from mouth and it will end in anus. So it is called as alimentary canal ಅಂತ ಹೇಳ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಈ ವರ್ಡ್ಸ್ ಎಲ್ಲಾನು ನಿಮಗೆ ಇದು ಕೇಳ್ತಾರೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ, ಆವಾಗ ಇದೇ ಥರ ಪಾಯಿಂಟ್ ವೈಸ್ ಬರೀರಿ, ನಿಮಗೆ ಮಾರ್ಕ್ಸು ಖಂಡಿತ ಬರುತ್ತೆ. ಮತ್ತು ಲೇಬಲ್ ಡಯಾಗ್ರಾಮ್ಸ್ ಕೇಳಿದಾಗೂ ಅಷ್ಟೇ ಎಲ್ಲನೂ ಇದೇ ಥರನೇ ಕ್ಲೀನಾಗಿ ಆರೋ ಮಾರ್ಕ್ಸ್ ಹಾಕಿ ಲೇಬಲ್ ಡಯಾಗ್ರಾಮ್ಸನ್ನು ಬರೀರಿ. ಇಲ್ಲಿ ಹೇಗೆ ಕೊಟ್ಟಿದ್ದೀನೋ ಇದೆಲ್ಲನೂ ನಿಮ್ಮ ಟೆಕ್ಸ್ಟ್ ಬುಕ್ಸಿಂದನೇ ತೊಗೊಂಡಿರೋಂಥ ಪಿಕ್ಚರ್ಸು.
ಎಲ್ಲನೂ ಲೇಬಲ್ ಮಾಡೋದನ್ನು ಮರಿಬೇಡಿ ಮಕ್ಕಳೇ. ಇದನ್ನು ತುಂಬ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಮತ್ತು ಯಾವಾಗಲೂ ಅಷ್ಟೇ, ಇಲ್ಲಿ ಬರಿಬೇಕಾದ್ರೂ ಅಷ್ಟೇ ಮೌತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಫಸ್ಟ್ ಇಲ್ಲಿ ಅದನ್ನೇ ಬರಿಬೇಕು, ಅದನ್ನೇ ಬರೆದು ಅಲ್ಲಿ ಏನೆಲ್ಲ ಪ್ರಾಸೆಸ್ ಆಗುತ್ತೆ ಅಂತ ಬರಿಬೇಕು. ಹೀಗೆ ಫಾಲೋ ಮಾಡಿ ನಿಮ್ಮ ಮಾರ್ಕ್ಸ್ ಖಂಡಿತ ಸಿಗುತ್ತೆ ಫುಲ್ ಔಟ್ ಆಫ್ ಔಟ್. ಸೊ ಕಮಿಂಗ್ ಟು ಮೌತ್, ಟೀತ್ ಇಸ್ ದ ಒನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಯೋರ್ ಬಕಲ್ ಕ್ಯಾವಿಟಿ. ಮೌತನ್ನು ಬಕಲ್ ಕ್ಯಾವಿಟಿ ಅಂತ ಹೇಳ್ತಾರೆ ಮಕ್ಕಳೇ. ಅಲ್ಲಿ ಟೀತ್ ಇರತ್ತಲ್ವಾ, ಟೀತ್ ಏನು ಮಾಡುತ್ತೆ, ಚ್ಯೂ ಮಾಡಿ ಬಿಗ್ಗ ಮಾಲಿಕ್ಯೂಲ್ಸನ್ನ ಆದಷ್ಟು ಚಿಕ್ಕದಾಗಿ ಕ್ರಷ್ ಮಾಡಿಬಿಡತ್ತೆ ವಿತ್ ದ ಹೆಲ್ಪ್ ಆಫ್ ಯೋರ್ ಮಸ್ಕ್ಯುಲರ್ ಟಂಗ್. ಓಕೆನಾ? ಮಸ್ಕ್ಯುಲರ್ ಟಂಗ್ ಆದಮೇಲೆ ಏನಾಗುತ್ತೆ, ದೆರ್ ಇಸ್ ಅ ಗ್ಲ್ಯಾಂಡ್. ಇಲ್ಲಿ ಒಂದು ಗ್ಲ್ಯಾಂಡ್ ಬರುತ್ತೆ. ಆ ಗ್ಲ್ಯಾಂಡ್ ಏನು, ಸಲೈವರಿ ಗ್ಲ್ಯಾಂಡ್. ಸಲೈವಾ ಬರುತ್ತಲ್ಲ, ಸಲೈವಾ ಹೆಲ್ಪ್ಸ್ ಇನ್ ಯೋರ್ ಫುಡ್. ಇಟ್ ವಿಲ್ ಹೆಲ್ಪ್ ಇನ್ ಏನು, ಡೈಜೆಷನ್ಗೆ. ಸೊ ಸಲೈವರಿ ಅಮೈಲೇಸ್ ಇಸ್ ದ ಎನ್ಸೈಮ್ ವಿಚ್ ವಿಲ್ ಕೆಟಲೈಸ್ ದ ರಿಯಾಕ್ಷನ್. ಏನಾಗುತ್ತೆ, ಸ್ಟಾರ್ಚ್ ಇಸ್ ದ ಕಾಂಪ್ಲೆಕ್ಸ್ ಶುಗರ್ ಅಲ್ವಾ, ಸ್ಟಾರ್ಚ್ ವಿಲ್ ಬ್ರೇಕ್ ಡೌನ್ ಇನ್ ಟು ಸಿಂಪಲ್ ಶುಗರ್ಸ್ ಇನ್ ಯೋರ್ ಮೌತ್. ಸೊ ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ಸ್ in your mouth, right? Then coming to that, after this is esophagus. Esophagus is also called as food pipe. So ಇಲ್ಲಿ ನೋಡಿ, this esophagus, ಇಲ್ಲಿಂದ rhythmic push of the food forward ಆಗುತ್ತೆ. So that movement of your food in the esophagus is called as peristalsis ಅಂತ ಹೇಳ್ತಾರೆ. ಸೊ ಪೆರಿಸ್ಟಾಲ್ಸಿಸ್. ಸೊ ರಿಮೆಂಬರ್ ದೀಸ್ ಕೀವರ್ಡ್ಸ್ ಮಕ್ಕಳೇ, ತುಂಬ ಇಂಪಾರ್ಟೆಂಟು. ಇದನ್ನ ಎಕ್ಸಾಮಲ್ಲಿ ನೀವು ಬರೀಬೇಕು. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಆರ್ಗನ್ ಈಸ್ ಸ್ಟಮಕ್. ಸ್ಟಮಕ್ ಇಸ್ ಅ ಮಸ್ಕ್ಯುಲಾರ್ ಬ್ಯಾಗ್ ಅಂತ ಹೇಳ್ತಾರೆ. ಸ್ಟಮಕ್ ಏನಾಗುತ್ತೆ, ಮಸ್ಕ್ಯುಲಾರ್ ಬ್ಯಾಗ್ ಆಗಿರೋದ್ರಿಂದ ಫುಡ್ ತಿಂದಿದ ತಕ್ಷಣ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗಿ ಅದ್ರ ಮಸ್ಕ್ಯುಲಾರ್ ವಾಲಲ್ಲಿ ಫುಡ್ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ. ಡೈಜೆಸ್ಟಿವ್ ಎನ್ಸೈಮ್ ಸೆಕ್ರೀಟ್ ಆಗುತ್ತೆ. ವಾಟ್ ಆರ್ ದೀಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ಆರ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಎಲ್ಲಿರುತ್ತೆ, ಸ್ಟಮಕ್ ವಾಲಲ್ಲಿರುತ್ತೆ. ಆ ಸ್ಟಮಕ್ ವಾಲಿಂದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸು HCl ಪ್ರೊಡ್ಯೂಸ್ ಮಾಡುತ್ತೆ. ವೈ ಯು ಹ್ಯಾವ್ HCl, ಯು ನೋ ಇಟ್ಸ್ ಅನ್ ಆ್ಯಸಿಡ್ ಅಲ್ವಾ, ಸ್ಟ್ರಾಂಗ್ ಆ್ಯಸಿಡ್. ಸೊ ಆ ಸ್ಟ್ರಾಂಗ್ ಆ್ಯಸಿಡ್ ಆದಾಗ ಆ್ಯಸಿಡಿಕ್ ಮೀಡಿಯಮ್ ಕ್ರಿಯೇಟ್ ಆಗುತ್ತೆ. ಆ ಆಸಿಡಿಕ್ ಮೀಡಿಯಮ್ ಏನಾಗುತ್ತೆ, ಪೆಪ್ಸಿನ್ ಅನ್ನೋಂಥ ಒಂದು ಎನ್ಸೈಮ್ ಆ್ಯಕ್ಷನ್ಗೆ ಹೆಲ್ಪ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಎನ್ಸೈಮ್ ವರ್ಕ್ ಆಗಬೇಕಂದ್ರೆ HCl ಬೇಕು. ಸೊ ಪೆಪ್ಸಿನ್ ಅಂದರೆ ಏನು, ಪ್ರೋಟೀನ್ ಡೈಜೆಸ್ಟ್ ಮಾಡುವಂಥ ಒಂದು ಎನ್ಸೈಮು. ಸೊ ಪೆಪ್ಸಿನ್ ಇಸ್ ಆಲ್ಸೋ ರಿಲೀಸ್ಡ್ ಆಫ್ಟರ್ ದಿಸ್. ಸೊ ಆಫ್ಟರ್ ಪೆಪ್ಸಿನ್ ಮ್ಯೂಕಸ್ ಗ್ಲ್ಯಾಂಡ್ಸು ಇರುತ್ತೆ ಅದ್ರ ವಾಲಲ್ಲಿ, ಅದು ರಿಲೀಸ್ ಆಗುತ್ತೆ. ಆಸಿಡಿಕ್ ಮೀಡಿಯಮ್ ಅಲ್ವಾ, ಅದನ್ನು ಸೊ ಸ್ಟಮಕ್ ವಾಲ್ಸ್ ಎಲ್ಲ ಬರ್ನ್ ಆಗಬಾರ್ದು ಅಂತ ಈ ಮ್ಯೂಕಸ್ಸು ರಿಲೀಸ್ ಆಗುತ್ತೆ. ಸೊ ಅದರ್ವೈಸ್ ಮ್ಯೂಕಸ್ ರಿಲೀಸ್ ಆಗಿಲ್ಲ ಅಂದರೆ ಸ್ಟಮಕ್ ಬರ್ನ್ ಆಗುತ್ತೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಸಿಡಿಟಿ ಅಲ್ವಾ. ಎಷ್ಟೊಂದು ಜನ ಹೇಳ್ತಿರ್ತಾರೆ ನಂಗೆ ಅಸಿಡಿಟಿ ಆಗಿದೆ ಅಂತ. ಸೊ they'll take a lot of antacids for that. So acidity is because of this. So coming to next important organ where a lot of things happen, a lot of digestion happens is small intestine. So stomach ಇಂದ ಏನಾಗುತ್ತೆ, ಒಂದು ಸ್ಪಿಂಕ್ಟರ್ ಬರುತ್ತೆ, ಮಸ್ಕ್ಯುಲರ್ ಸ್ಪಿಂಕ್ಟರ್ ಅಂತ. ಇದು ರೆಗ್ಯುಲೇಟ್ ಮಾಡಿ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಫುಡ್ಡನ್ನು ಕಳಿಸುತ್ತೆ. ಕಳಿಸಿದಾಗ ಏನಾಗುತ್ತೆ, ಇಲ್ಲ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಎಲಿಮೆಂಟ್ರಿ ಕೆನಾಲ್ ಯಾವುದಂದರೆ ಸ್ಮಾಲ್ ಇಂಟೆಸ್ಟೈನ್, ವಿಚ್ ಹ್ಯಾಸ್ ಎಕ್ಸ್ಟೆನ್ಸಿವ್ ಕಾಯಿಲಿಂಗ್ ಇರುತ್ತೆ, ಅದಕ್ಕೆ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ನಾವು ಯಾವ ಥರ ಫುಡ್ ತಿಂತೀವಿ ಅದ್ರ ಬೇಸಿಸ್ ಮೇಲೆ ನಮ್ಮ ಸ್ಮಾಲ್ ಇಂಟೆಸ್ಟೈನು ಇರುತ್ತೆ. ಸೊ ಕೆಲವು ಕಾರ್ನಿವೋರ್ಸು ಲೈಕ್ ಯುವರ್ ಏನು ಕಾವು ಎಲ್ಲ ಅದಕ್ಕೂ 4 ಸ್ಟಮಕ್ಸ್ ಇರುತ್ತೆ ಬೇಸ್ಡ್ ಆನ್ ವಾಟ್ ಫುಡ್ ದೇ ಈಟ್ ಅಂತ. ಸೊ ಅಲ್ಲೆಲ್ಲ ಸೆಲ್ಯುಲೋಸ್ ಅನ್ನೋಂಥ ಒಂದು ಕಾರ್ಬೋಹೈಡ್ರೇಟನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ. ನಿಮ್ಗೆ ಗೊತ್ತಲ್ವಾ, ರುಮಿನೆನ್ಸ್ ಅಂತ ಹೇಳ್ತಾರೆ, ವಿಚ್ ವಿ ವಿಲ್ ಸ್ಟಡಿ ಇನ್ ಹೈಯರ್ ಕ್ಲಾಸಸ್ ನೆಕ್ಸ್ಟು. ಸೊ ರುಮಿನೆನ್ಸ್ ಅಂದರೆ ನೀವು ಹಸು ಎಲ್ಲ ನೋಡಿದಾಗ ಅದೇನು ಮಾಡ್ತಿರುತ್ತೆ, ಫುಡ್ಡನ್ನು ಯಾವಾಗಲೂ ಆಗಿತಿರುತ್ತೆ. ಯಾಕೆ ಆ ಥರ ಆಗಬಹುದು ಯೋಚನೆ ಮಾಡಿದ್ದೀರಾ ಯಾರಿಗಾದ್ರೂ ಗೊತ್ತಿದ್ರೆ ರುಮಿನೆನ್ಸ್ ಬಗ್ಗೆ ಕಮೆಂಟ್ ಮೂಲಕ ನಂಗೆ ಹೇಳಿ. ರುಮಿನೆನ್ಸ್ ಅಂದರೆ ಏನು ಅಂದರೆ, ಸೊ ಒನ್ಸ್ ದೆಲ್ ಈಟ್ ಅಪ್ ಆಲ್ ದ ಫುಡ್, ಎಲ್ಲ ಹುಲ್ಲು ಎಲ್ಲ ಬಿಟ್ಟಾಗ ಆಚೆ ಕರ್ಕೊಂಡು ಹೋದಾಗ ಹಸು ಎಲ್ಲ ತಿನ್ಬಿಟ್ಟು ವೆನ್ ದೇ ಸಿಟ್, ವಾಟ್ ದಿಲ್ ಡೂ, ದಿಲ್ ಟೇಕ್ ಅಪ್ ದಟ್ ಕಟ್ ವಾಟ್ ದೇ ಹ್ಯಾವ್ ಈಟನ್, ಮತ್ತೆ ವಾಪಸ್ ತೊಗೊಂಡು ಅದನ್ನು ಮತ್ತೆ ಆಗಿರುತ್ತೆ, ಮತ್ತೆ ಇಟ್ ವಿಲ್ ಸೆಂಡ್ ಇಟ್ ಬ್ಯಾಕ್. ಸೊ ವಿ ಡು ನಾಟ್ ಹ್ಯಾವ್ ಎನಿ ಎನ್ಸೈಮ್ ಟು ಡೈಜೆಸ್ಟ್ ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಎನ್ಸೈಮ್ಗೆ ಸೆಲ್ಯುಲೇಸ್ ಅಂತಾರೆ ಮಕ್ಕಳೇ, ಅದು ನಮ್ಮ ಹತ್ರ ಇಲ್ಲ. ಬಟ್ ಕೆಲವು ಹರ್ಬಿವೋರ್ಸ್ಗೆ ಲೈಕ್ ಕೌ, ದೇ ಹ್ಯಾವ್ special stomach for the digestion of cellulose where the bacteria help in digestion of cellulose. ಇದು ಮುಂದಿನ ಕ್ಲಾಸಸ್ಸಲ್ಲಿ ನೋಡೋಣ. ಎಕ್ಸಾಮ್ಸ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಟ್ಸ್ ಇಂಪಾರ್ಟೆಂಟ್ ಟು ನೋ ಇನ್ ಜನರಲ್. ದೆನ್ ಕಮಿಂಗ್ ಟು ಸ್ಮಾಲ್ ಇಂಟೆಸ್ಟೈನ್. Small intestine is called the site of complete digestion of carbohydrates, lipids and proteins. It's an important question. ಯಾಕೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಯಾಕೆ ಅಂದರೆ ಸಿಂಪಲ್, ಫುಡ್ಡು ಸ್ಟಮಕಲ್ಲಿ ಹೇಳಿದೆ ನಾನು, HCl ಎಲ್ಲ ಪ್ರೊಡ್ಯೂಸ್ ಆಯಿತು, ಅಲ್ಲಿ ಅಸಿಡಿಕ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್
ಪ್ಯಾಂಕ್ರಿಯಾಟಿಕ್ ಜ್ಯೂಸು ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಟ್ರಿಪ್ಸಿನ್, ಇಟ್ ಈಸ್ ರಿಲೀಸ್ಡ್. ಸೊ ಅದೇನಾಗುತ್ತೆ, ಆಲ್ಕಲೈನ್ ಮಾಡುತ್ತೆ. ಆಲ್ಕಲೈನ್ ಅಂದರೆ ಏನು, ಬೇಸಿಕ್ ಮಾಡುತ್ತೆ ಆ ಫುಡ್ನ. ದೆನ್ ಬೈಲ್ ಜ್ಯೂಸ್ ವಿಚ್ ಇಸ್ ಫ್ಯಾಟ್ ಡೈಜೆಸ್ಟಿಂಗ್ ಲೈಪೇಸಸ್ ರಿಲೀಸ್ ಆಗುತ್ತೆ, ವಿಚ್ ವಿಲ್ ಏಡ್ ಇನ್ ಏನಾಗುತ್ತೆ, ಫ್ಯಾಟನ್ನು ಡೈಜೆಸ್ಟ್ ಆಗೋದಕ್ಕೆ ಲಾರ್ಜ್ ಫ್ಯಾಟ್ ಗ್ಲಾಬ್ಯೂಲ್ಸು ಸ್ಮಾಲ್ ಗ್ಲಾಬ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ವೈ ಇಲ್ಲಿ ಏನಾಯಿತು, ನಾನು ಹೇಳಿದೆ ಫಸ್ಟ್ ಏನಾಯಿತು, ಇಲ್ಲಿ ಪ್ರೋಟೀನು ಬಂತು, ಫ್ಯಾಟು ಬಂತು, ಮತ್ತು ಕಾರ್ಬೋಹೈಡ್ರೇಟ್ಸೂ ಬಂತು. ಸೊ ಎಲ್ಲ ಆಗೋದ್ರಿಂದ ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಹೇಳ್ತಾರೆ. ಸೊ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ, ಸಿಂಪಲ್ ಶುಗರ್ ಆಗಿ ಗ್ಲೂಕೋಸ್ ಆಗುತ್ತೆ. ಪ್ರೋಟೀನ್ಸ್ ಏನಾಗುತ್ತೆ, ಅಮೈನೋ ಆಸಿಡ್ಸ್ ಆಗುತ್ತೆ. ವೆರಾಸ್ ಯೋರ್ ಫ್ಯಾಟ್ಸ್ ವಿಲ್ ಬ್ರೇಕ್ ಡೌನ್ ಇನ್ ಟು ಫ್ಯಾಟಿ ಆಸಿಡ್ ಆ್ಯಂಡ್ ಗ್ಲಿಸರಾಲ್. ರೈಟ್, ಯು ನೋ ರೈಟ್, ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಸಿಸ್ಟಮ್. ಸೊ ಈ ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ವಿಲೈ ಅನ್ನೋಂಥ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ನು ಸ್ಮಾಲ್ ಇಂಟೆಸ್ಟೈನ್ ವಾಲ್ಸಲ್ಲಿರುತ್ತೆ. ಈ ವಿಲೈ ಏನಾಗುತ್ತೆ, ಇದನ್ನೆಲ್ಲ ಡೈಜೆಸ್ಟ್ ಆಗಿರೋಂಥ ಫುಡ್ಡನ್ನು ಅಬ್ಸರ್ವ್ ಮಾಡಿಕೊಂಡು ಅದನ್ನು ಬ್ಲಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಬ್ಲಡ್ಡು ಇದನ್ನು ಅಬ್ಸರ್ವ್ ಮಾಡಿಕೊಂಡು ರೆಸ್ಪಿರೇಷನ್ ಆಗಿ ಬ್ಲಡ್ಡಲ್ಲಿ ಒಳಗಡೆ ಸೆಲ್ಸಲ್ಲಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಡೈಜೆಷನ್ ಹ್ಯಾಪನ್ಸ್ ಲೈಕ್ ದಿಸ್. ಆ್ಯಂಡ್ ಆಫ್ಟರ್ ದಿಸ್ ದೆರ್ ಆರ್ ಲಾಟ್ ಆಫ್ ಅನ್ಅಬ್ಸರ್ವ್ಡ್ ಫುಡ್ ಇರುತ್ತಲ್ವಾ, ಅದು ಲಾರ್ಜ್ ಇಂಟೆಸ್ಟೈನ್ಗೆ ಬರುತ್ತೆ. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಏನಾದರೂ ವಾಟರ್ ಇದ್ದರೆ ಅದೆಲ್ಲ ಅಬ್ಸರ್ವ್ ಆಗಿಬಿಟ್ಟು ನೆಕ್ಸ್ಟ್ ವೇಸ್ಟ್ ಮೆಟೀರಿಯಲ್ಸು ಎಲ್ಲನೂ ಏನಲ್ ಸ್ಪಿಂಕ್ಟರಿಂದ ಕಂಟ್ರೋಲ್ ಆಗಿ ಏನಸ್ಸಿಂದ ವಾಪಸ್ ಬರುತ್ತೆ. ಸೊ ದಿಸ್ ಇಸ್ ಹೌ ಯುವರ್ ಕಂಪ್ಲೀಟ್ ಡೈಜೆಷನ್ ಲುಕ್ಸ್ ಲೈಕ್. ಸೊ ಐ ಥಿಂಕ್ ಇಟ್ಸ್ ಸಿಂಪಲ್, ಎಲ್ಲ ಫ್ಲೋ ಚಾರ್ಟಲ್ಲಿದೆ. ಸೊ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ. Then coming to respiration, ನಾನು ಹೇಳಿದೆ respiration is just breakdown of food material to release energy ಅಂತ. ಸೊ ಇಲ್ಲೇನಾಗುತ್ತೆ, ನಾನು ಗ್ಲೂಕೋಸ್ ಅಂತ ಹೇಳಿದೆ ವಿಚ್ ಇಸ್ ದ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಮೋಸ್ಟ್ ಆಫ್ ಅಸ್. ಈ ಗ್ಲೂಕೋಸ್ ಏನಾಗುತ್ತೆ ಸೆಲ್ಯುಲಾರ್ ಲೆವೆಲಲ್ಲಿ ಹೇಗಾಗುತ್ತೆ ಅಂದರೆ, ಒಂದು ಸೆಲ್ ಅಂದರೆ ಯು ನೋ ವಾಟ್ ಇಸ್ ಸೈಟೋಪ್ಲಾಸಮ್ ಅಲ್ವಾ, ಸೈಟೋಪ್ಲಾಸಮಲ್ಲಿ 6 ಕಾರ್ಬನ್ ಇರೋಂತಹ ಗ್ಲೂಕೋಸು 3 ಕಾರ್ಬನ್ ಇರೋಂತಹ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ನೇಮ್ಸ್ ಮಕ್ಕಳೇ. ಈ ಪೈರುವೇಟಲ್ಲಿ 3 ಕಾರ್ಬನ್ ಆಯಿತು, ಮತ್ತು ATP, ವೇರೆವರ್ ಯು ಸಿ ATP, ರಿಮೆಂಬರ್ ದಿಸ್ ಆಸ್ ಎನರ್ಜಿ ಕರೆನ್ಸಿ ಆಫ್ ದ ಬಾಡಿ. ಈಗ ನಮಗೆಲ್ಲ ದುಡ್ಡು ಬೇಕಲ್ವಾ, ಇಲ್ಲಿ ನಾವು ನೋಟ್ಸ್ ಇಟ್ಕೊಂಡಿರ್ತೀವಿ, ಬಟ್ ಇಲ್ಲಿ ಬಾಡಿಯಲ್ಲಿ ಸೆಲ್ಲಲ್ಲಿ ATP ಇಸ್ ದ ಎನರ್ಜಿ ಕರೆನ್ಸಿ. ಇಟ್ ಈಸ್ ಅಬ್ರಿವೇಟೆಡ್ ಆಸ್ ಎಡಿನೋಸಿನ್ ಟ್ರೈಫಾಸ್ಫೇಟ್. ATP ಇಸ್ adenosine triphosphate. ಫಾಸ್ಫೇಟ್ ಇಸ್ ದ ಹೈ ಎನರ್ಜಿ ಬಾಂಡ್. ಇಲ್ಲಿ ಅದೆಲ್ಲ ಮುಂದೆ ದೊಡ್ಡ ಕ್ಲಾಸಿಗೆ ಹೋದಾಗ ತಿಳ್ಕೊಳ್ಳೋಣ. ಸೊ ಫಾಸ್ಫೇಟ್ ಇಸ್ ದ ಎನರ್ಜಿ ಕೊಡುವಂಥ ಒಂದು ಕಾಂಪೌಂಡ್ ಆಟಮ್, ಅದು ಅಲ್ಲಿ ಎನರ್ಜಿ ಇರುತ್ತೆ, ಬಾಂಡಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಪೈರುವೇಟ್ ಮತ್ತು ATP ಬಂತು. ದೆನ್ ಈ ಪೈರುವೇಟು 3 ಕಂಡೀಷನ್ಸಲ್ಲಿ ಇಟ್ ಹ್ಯಾಸ್ 3 ಫೇಟ್, ಅಂದರೆ ಇದಕ್ಕೆ 3 ದಾರಿಗಳಿರಬಹುದು. ಒಂದು ಆನೆರೋಬಿಕ್, ಅಂದರೆ ಆಕ್ಸಿಜನ್ನೇ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ವಿಚ್ ಹ್ಯಾಪನ್ಸ್ ಇನ್ ಈಸ್ಟ್ ಏನಾಗುತ್ತೆ, ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ ಆಗುತ್ತೆ. ಅಂದರೆ ಎಥನಾಲ್ ಇಸ್ 2 ಕಾರ್ಬನ್ ಕಾಂಪೌಂಡ್, ಯು ನೋ ರೈಟ್, ಇಟ್ಸ್ ಆಲ್ಕೋಹಾಲ್. ಇಟ್ ಈಸ್ ಕಾಲ್ಡ್ ಆಸ್ ಫರ್ಮೆಂಟೇಷನ್. ನಿಮ್ಮ ಫರ್ಮೆಂಟೇಷನ್, ವೈನ್, ಬಿಯರ್ ಎಲ್ಲ ಫರ್ಮೆಂಟ್ ಮಾಡ್ತಾರಲ್ವಾ, ಅದು ಈ ಥರ ಕಂಡೀಷನಲ್ಲೇ ಆನೆರೋಬಿಕ್ ಕಂಡೀಷನಲ್ಲೇ ಆಗುತ್ತೆ. ಸೊ ಐ ಟೆಲ್ ಯು ದ ಡಿಫ್ರೆನ್ಸಸ್ ಬಿಟ್ವೀನ್ ಆನೆರೋಬಿಕ್ ಆ್ಯಂಡ್ ಏರೋಬಿಕ್ ರೆಸ್ಪಿರೇಷನ್ when I discuss about the model question paper ಮಕ್ಕಳೇ. ಇವಾಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಎನೇರೋಬಿಕ್ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಇರೋಲ್ಲ. ದೆನ್ ಲ್ಯಾಕ್ ಆಫ್ ಆಕ್ಸಿಜನ್ ಅಂದರೆ ಪಾರ್ಷಿಯಲಿ ಇಟ್ ಮೇ ಬಿ ಆಕ್ಸಿಜನ್ ಇರಬಹುದು, ಬಟ್ ಲ್ಯಾಕ್ ಆಫ್ ಆಕ್ಸಿಜನ್ ಆಗೋಂಥ ಸಿಚುವೇಷನಲ್ಲಿ ಇದು ಲ್ಯಾಕ್ಟಿಕ್ ಆ್ಯಸಿಡ್ ವಿಚ್ ಇಸ್ ದ 3 ಕಾರ್ಬನ್ ಕಾಂಪೌಂಡ್ ಮತ್ತು ATP ಆಗುತ್ತೆ. ಸೊ ಹಿಯರ್ ಮಸಲ್ ಸೆಲ್ಸಲ್ಲಿ ಯೂಶ್ವಲಿ ನೀವು ತುಂಬ ಓಡಿದಾಗ ಕೆಲವು ಸಲ ಮಸಲ್ ಸೆಲ್ಸಲ್ಲಿ ಆಕ್ಸಿಜನ್ ಇರಲ್ಲ, ಅಷ್ಟೊಂದು ಪೇಯ್ನ್ ಬರುತ್ತೆ, ಆವಾಗ ಈ ಥರ ಪ್ರಾಸೆಸ್ ಆಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ATP ಆಗ್ತಿರುತ್ತೆ. ದೆನ್ ಕಮಿಂಗ್ ಟು ಏರೋಬಿಕ್ ವಿಚ್ ಇಸ್ ನಾರ್ಮಲ್ ಮೈಟೊಕಾಂಡ್ರಿಯಾ ಆಫ್ ದ ಸೆಲ್ಲಲ್ಲಿ ಆಗುತ್ತೆ, ವಿಚ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನು ತಿಳ್ಕೊಳ್ಳಿ. ಯಾವ ಥರ ಬೇಕಾದರೂ ಕ್ವೆಶನ್ಸ್ ಫ್ರೇಮ್ ಮಾಡಬಹುದು. ಯಾವ ಥರ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ ಅಂತ ನಾನು ನಿಮಗೆ ಮಾಡೆಲ್ ಕ್ವೆಶನ್ ಪೇಪರ್ ಇದಾವಾಗ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ದೆನ್ ಟೆರೆಸ್ಟ್ರಿಯಲ್ ಆರ್ಗನಿಸಮ್ಸ್ ಏನು ಮಾಡುತ್ತೆ, ಆಕ್ಸಿಜನನ್ನು ಡೈರೆಕ್ಟಾಗಿ ಅಟ್ಮಾಸ್ಫಿಯರಿಂದ ತೊಗೊಳತ್ತೆ. ಬಟ್ ಎಕ್ವಾಟಿಕ್ ಆರ್ಗನಿಸಮ್ಸಲ್ಲಿ ಆಕ್ಸಿಜನ್ ಡಿಸಾಲ್ವ್ಡ್ ಆಕ್ಸಿಜನ್ ರೂಪದಲ್ಲಿರುತ್ತೆ, ವಿಚ್ ಇಸ್ ರಿಲೇಟಿವ್ಲಿ ಲೆಸ್ ಆಕ್ಸಿಜನ್ ಇರುತ್ತೆ ಡಿಸಾಲ್ವ್ಡ್ ಆಕ್ಸಿಜನಲ್ಲಿ. ಅದಕ್ಕೆ ನೀವು ನೋಡಬಹುದು ಕೆಲವು ಫಿಶಸ್ಸು ಅದ್ರ ಮೌತ್, ಇಫ್ ಯು ಸಿ ಫಿಶಸ್ ಇನ್ ಅಕ್ವೇರಿಯಂ, ಅದು ಮೌತನ್ನು ಓಪನ್ ಮಾಡಿಕೊಂಡು ಬೇಗ ಉಸಿರಾಡ್ತಿರತ್ತೆ. ಅದು ಯಾಕಂದರೆ ಆಕ್ಸಿಜನ್ ತುಂಬ ಕಡಿಮೆ ಇರೋದ್ರಿಂದ ಡಿಸಾಲ್ವ್ಡ್ ಆಕ್ಸಿಜನ್ನು ಅದನ್ನ ತೊಗೊಂಡು ಅದು ಗಿಲ್ಸಿಂದ ವಾಟರನ್ನ ಪುಷ್ ಮಾಡಬೇಕು ವಾಪಸ್ಸು. ಪುಷ್ ಮಾಡುವಾಗ ಗಿಲ್ಸಲ್ಲಿ ಆಕ್ಸಿಜನ್ ಎಷ್ಟಿರುತ್ತೆ ಅದನ್ನು ತೊಗೊಳುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ದೆನ್
ಕಮಿಂಗ್ ಟು ರೆಸ್ಪಿರೇಷನ್, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಹೇಗಾಗುತ್ತೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ನಾಸ್ಟ್ರಲ್ಸ್. ನಾಸ್ಟ್ರಲ್ಸ್ ಅಂದರೆ ನಿಮ್ಮ ನೋಸಲ್ಲಿ ಫೈನ್ ಹೇರ್ ಸ್ಟ್ರಕ್ಚರ್ ಇರುತ್ತೆ, ಅದು ಫಿಲ್ಟ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಮ್ಯೂಕಸ್ ಇರುತ್ತೆ ವಿಚ್ ವಿಲ್ ಹೆಲ್ಪ್ ಇನ್ ಟ್ರ್ಯಾಪಿಂಗ್ ಆಫ್ ಅ ಫ್ಯೂ ಮೈಕ್ರೋ ಆರ್ಗನಿಸಮ್ಸ್ ಆರ್ ಎನಿ ಡಸ್ಟ್ ಆರ್ ಫಾರಿನ್ ಪಾರ್ಟಿಕಲ್ಸ್. ಆಫ್ಟರ್ ದಟ್ ಇಟ್ ವಿಲ್ ಕಮ್ ಟು ಥ್ರೋಟ್ ವಿಚ್ ಹ್ಯಾಸ್, ಥ್ರೋಟಿಗೆ ಏನು ಹೇಳ್ತೀವಿ ನಾವು ಇಲ್ಲಿ, ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಬರುತ್ತೆ, ಟ್ರೆಕಿಯಾ ಎಲ್ಲ ಬರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಅ ರಿಂಗ್ ಆಫ್ ಕಾರ್ಟಿಲೇಜ್, ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಒಂದು ಮೆಶ್ ಥರ ಸ್ಟ್ರಕ್ಚರ್ ಇರುತ್ತೆ, ಥರ ರಿಂಗ್ ಥರ. ಯಾಕಂದರೆ ಏರ್ ಪಾತ್ವೇ ಆಗಿರೋದ್ರಿಂದ ಕೊಲ್ಯಾಪ್ಸ್ ಆಗಬಾರ್ದು ಡ್ಯೂ ಟು ಪ್ರೆಷರ್ ಡಿಫ್ರೆನ್ಸ್ ಅಂತ ರಿಂಗ್ ಆಫ್ ಕಾರ್ಟಿಲೇಜ್ ಇರುತ್ತೆ ಟು ಅವಾಯ್ಡ್ ದ ಕೊಲ್ಯಾಪ್ಸ್ ಆಫ್ ಆರ್ air passage. So then after that it will go to alveoli of the lungs, which is like a small air sac which is present inside the lungs. Illig bandu exchange of gases which is carbon dioxide and oxygen agate, illinda blood ಗೆ ಹೋಗುತ್ತೆ. Then you know that RBC is the site which has your blood, the respiratory pigment hemoglobin. ತುಂಬ ಇಂಪಾರ್ಟೆಂಟ್ ಮಕ್ಕಳೇ ಇದು. ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಅಂದರೆ ಇಟ್ ಹ್ಯಾಸ್ ಹೈ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಸೊ ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಯಾವುದಂದರೆ ವೆಹಿಕಲ್ಲು, ಅದಕ್ಕೆ ಆಕ್ಸಿಜನ್ಗೆ. ಆಕ್ಸಿಜನ್ ಇಸ್ ಜಸ್ಟ್ ಲೈಕ್ ಎ ಮಾಲಿಕ್ಯೂಲ್ ವಿಚ್ ವಿಲ್ ಸಿಟ್ ಇನ್ಸೈಡ್ ದ ಹಿಮೋಗ್ಲೋಬಿನ್ ಆ್ಯಂಡ್ ಇಟ್ ವಿಲ್ ಬಿ ಟ್ರಾವೆಲಿಂಗ್ ಇನ್ ದ ಬ್ಲಡ್. ಯಾಕೆ ಕಾರ್ಬನ್ ಡೈಆಕ್ಸೈಡ್ ಕತೆ ಏನು ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಈಸಿಲಿ ಡಿಸಾಲ್ವ್ಡ್ ಇನ್ ವಾಟರ್. ಸೊ ಬ್ಲಡ್ಡು ವಾಟರ್ ಅಲ್ವಾ, ಅದರಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗೋದ್ರಿಂದ ಈಸಿಯಾಗಿ ಬ್ಲಡ್ಡಿಂದನೇ ಆ ಕಾರ್ಬನ್ ಡೈಆಕ್ಸೈಡು ಟ್ರಾನ್ಸ್ಪೋರ್ಟ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಆರ್ ರೆಸ್ಪಿರೇಟರಿ ಸಿಸ್ಟಮ್. ದೆನ್ ಕಮಿಂಗ್ ಟು ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ನಮಗೆ ಹೇಗೆ ಈ ಬ್ಲಡ್ಡಲ್ಲೆಲ್ಲ ಎನರ್ಜಿ ಬಂತು ಅಂತ ಹೇಳಿದೆ, ಆಕ್ಸಿಜನ್ ಬಂತು ಅಂತ ಹೇಳಿದೆ, ಇದು ಹೇಗಾಗತ್ತೆ ಅಂತ ನೋಡೋದಾದರೆ, ಬ್ಲಡ್ಡಲ್ಲಿ ನಮಗೆ 2 ಕಾಂಪೊನೆಂಟ್ಸ್ ಬರುತ್ತೆ. ಒನ್ ಇಸ್ ಪ್ಲಾಸ್ಮಾ, ದ ಅದರ್ ಇಸ್ ಸೆಲ್ಸ್. ಸೊ ಸೆಲ್ಸಲ್ಲಿ ಏನೇನು RBC, WBC, ಪ್ಲೇಟ್ಲೆಟ್ಸ್ ಬರುತ್ತೆ. ಪ್ಲಾಸ್ಮಾದಲ್ಲಿ ಫುಡ್ಡು, ಈ ಕಾರ್ಬನ್ ಡೈಆಕ್ಸೈಡು, ಆಕ್ಸಿಜನ್ನು ನಾವೇನೇನು ತಗೋತೀವಿ ಅದಿರಬಹುದು, ಕೆಲವು ನೈಟ್ರೋಜಿನಸ್ ವೇಸ್ಟ್ ಇರ್ಬೋದು, ಇದೆಲ್ಲ ಇರುತ್ತೆ ಮಕ್ಕಳೇ. ಸೊ ಇಟ್ಸ್ ಬೇಸಿಕಲಿ ಫ್ಲೂಯಿಡ್, ಬಟ್ ಹಿಯರ್ ಸೆಲ್ಸ್ ಆರ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಪ್ಲಾಸ್ಮಾ of the blood. So heart, which is important part of your circulation, it is just a muscular organ. ನಮ್ಮ ಬಾಡಿಯಲ್ಲಿ 4 ಚೇಂಬರ್ಸ್ ಇರುತ್ತೆ ಹಾರ್ಟಲ್ಲಿ ಅಲ್ವಾ. ಯಾಕೆ 4 ಚೇಂಬರ್ಸ್ ಇರುತ್ತೆ ಅಂದರೆ, ವಿ ಆರ್ ಕಾಂಪ್ಲಿಕೇಟೆಡ್, ವಿ ನೀಡ್ ಮೋರ್ ಆಕ್ಸಿಜನ್ ಫಾರ್ ಅವರ್ ಎನರ್ಜಿ. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತು ಆಕ್ಸಿಜನೇಟೆಡ್ ಬ್ಲಡ್ಡು ಮಿಕ್ಸ್ ಆಗಬಾರ್ದು. ಸೊ ಇನ್ ಲೋಯರ್ ಆರ್ಗನಿಸಮ್ಸ್ ಲೈಕ್ ಫಿಶ್ ಅಂಡ್ ಆಲ್, ಯು ಹ್ಯಾವ್ ಓನ್ಲಿ 2 ಚೇಂಬರ್ಸ್, ಯು ನೋ ರೈಟ್. ಸೊ ದೇ ಸಿಂಪಲ್ ಆರ್ಗನಿಸಮ್ಸ್, ಅಲ್ಲೆಲ್ಲ ಮಿಕ್ಸ್ ಆಗೋಂಥ ಚಾನ್ಸಸ್ ಅಥವಾ ಅದಕ್ಕೆ ಎನರ್ಜಿ ಬೇಕಾಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರೋದ್ರಿಂದ ಅದರಲ್ಲಿ ತುಂಬ ಕಡಿಮೆ ಚೇಂಬರ್ಸ್ ಇರುತ್ತೆ. ಆ್ಯಸ್ ವಿ ಇವಾಲ್ವ್ ನಮಗೆ ಜಾಸ್ತಿ ಆಯಿತು. ನೀವು 5 ಕಿಂಗ್ಡಮಲ್ಲಿ ನೋಡಿದಾಗ ಪೀಸಸ್ ಆರ್ ಫಿಶಲ್ಲಿ ಕಡಿಮೆ ಇತ್ತು, ದೆನ್ ಮ್ಯಾಮಲ್ಸಲ್ಲಿ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಏನಾಗುತ್ತೆ, ಡಬಲ್ ಸರ್ಕ್ಯುಲೇಷನ್, ಇಟ್ಸ್ ಇಂಪಾರ್ಟೆಂಟ್ ಮಕ್ಕಳೇ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಏನಾಗುತ್ತೆ, ಆಕ್ಸಿಜನ್ ರಿಚ್ ಬ್ಲಡ್ಡು ಲಂಗ್ಸಿಂದ ಬಂದು ಏನಾಗುತ್ತೆ, ಲೆಫ್ಟ್ ಆಟ್ರಿಯಮ್ ಎಲ್ಲಿದೆ, ಇಲ್ಲಿಗೆ ಫಸ್ಟ್ ಬರುತ್ತೆ. ಇದು ಲಂಗ್ಸಿಂದ ಬರೋಂಥದ್ದು, ಲಂಗ್ಸಿಂದ ಇಲ್ಲಿಗೆ ಬಂತು. ಸೊ ಬೇಸಿಕಲಿ ಇಟ್ ವಿಲ್ ರಿಲ್ಯಾಕ್ಸ್ ಸೊ ದಟ್ ಎಲ್ಲ ಬ್ಲಡ್ಡು ಫಿಲ್ ಆಯಿತು. ಫಿಲ್ ಆದಮೇಲೆ ಇಟ್ ವಿಲ್ ಕಾಂಟ್ರಾಕ್ಟ್ ಆಗಿದ ತಕ್ಷಣ ಲೆಫ್ಟ್ ವೆಂಟ್ರಿಕಲ್ಗೆ ಏನಾಯಿತು, ಬ್ಲಡ್ಡು ಬಂತು. ಸೊ ದಿಸ್ ವಿಲ್ ರಿಲ್ಯಾಕ್ಸ್ ನಾವು. ಸೊ ಅಗೇನ್ ಇಟ್ ವಿಲ್ ಕಾಂಟ್ರಾಕ್ಟ್ ಆಗಿದ ತಕ್ಷಣ ಇಲ್ಲಿ ಎಲ್ಲಾನು ಇದೆಲ್ಲಾನು ವೇನ್ಸ್ ಎಲ್ಲಾನು ನಿಮ್ಮ ಬಾಡಿಗೆ, ಎಲ್ಲ ಬಾಡಿಗೂ, ಹಾರ್ಟಿಂದ ಎಲ್ಲ ಕಡೆಗೂ ಬ್ಲಡ್ಡನ್ನು, ಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡು ಹೋಗುತ್ತೆ. ದೆನ್ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಎಲ್ಲ ಬಾಡಿ ಪಾರ್ಟ್ಸಿಂದ ಏನಾಗುತ್ತೆ, ಎಲ್ಲಿಗೆ ಬರುತ್ತೆ, ರೈಟ್ ಏಟ್ರಿಯಮ್ಗೆ ಬರುತ್ತೆ. ವಾಟ್ ಈಸ್ ರೈಟ್ ಏಟ್ರಿಯಮ್? ಹಿಯರ್ ಡಿಆಕ್ಸಿಜನೇಟೆಡ್ ಬ್ಲಡ್ ವಿಚ್ ಇಸ್ ಗಿವನ್ ಇನ್ ಬ್ಲೂ ಅಲ್ವಾ, ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಬಂತು, ರೈಟ್ ಏಟ್ರಿಯಮ್ಗೆ ಬಂದಾಗ ಅದು ಏನಾಯಿತು, ರಿಲ್ಯಾಕ್ಸ್ ಆಯಿತು. ಸೊ ದಟ್ ಬ್ಲಡ್ ವಿಲ್ ಫಿಲ್ ಇನ್ಸೈಡ್ ದಸ್ಟ್. ದೆನ್ ಕಾಂಟ್ರಾಕ್ಟ್ ಆಗಿದ ತಕ್ಷಣ ರೈಟ್ ವೆಂಟ್ರಿಕಲ್ಗೆ ಬಂದುಬಿಡ್ತು. ರೈಟ್ ವೆಂಟ್ರಿಕಲ್ಗೆ ಬಂದಮೇಲೆ ಅಲ್ಲಿಂದ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಲಂಗ್ಸ್ಗೆ ಮತ್ತೆ ಕರ್ಕೊಂಡು ಹೋಗುತ್ತೆ, ಲಂಗ್ಸಿಗೆ ಹೊಟ್ಟೋಯ್ತು. ಓಕೆನಾ? ಅಗೇನ್ ದಿಸ್ ಸೈಕಲ್ ವಿಲ್ ರಿಪೀಟ್. ಸೊ ಸಿನ್ಸ್ ಇಟ್ ಹ್ಯಾಪನ್ಸ್ ಟ್ವೈಸ್, ಇಟ್ ಈಸ್ ಕಾಲ್ಡ್ ಆಸ್ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ. ಐ ಡಿಸ್ಕಸ್ ದ ಕ್ವೆಶನ್ ರಿಗಾರ್ಡಿಂಗ್ ದಿಸ್. ಸೊ ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು? ಇಟ್ ಗೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಈಚ್ ಸೈಕಲ್. ವರ್ಟಿಬ್ರೇಟ್ಸಲ್ಲಿ ಆಗೋಂಥದ್ದು ಇದು. ಹಾರ್ಟಲ್ಲಿ 2 ಸಲ ಸರ್ಕ್ಯುಲೇಟ್ ಆಗೋದ್ರಿಂದ ಬ್ಲಡ್ಡನ್ನು ಇಟ್ಸ್ ಕಾಲ್ಡ್ ಆಸ್ ಡಬಲ್ ಸರ್ಕ್ಯುಲೇಷನ್. ಸೊ ಸೆಪರೇಷನ್ ಆಫ್ ವಾಲ್ಸ್ ಅಂತ ಹೇಳಿದೆ ನಾನು, ಅಲ್ಲಿ ಸೆಪ್ಟಮ್ ಇತ್ತು ಮತ್ತು ವ್ಯಾಲ್ಸ್ ಎಲ್ಲ ಇದೆ ಅಲ್ವಾ, ಇದರಲ್ಲಿ ಟ್ರೈಕಸ್ಪಿಡ್ ವಾಲ್, ಬೈಕಸ್ಪಿಡ್ ವ್ಯಾಲ್ ಅಂತ ಎಲ್ಲ ಬರುತ್ತೆ. ಯಾಕೆ ಅದಾಗತ್ತೆ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳೇ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಕೇಳ್ತಾರೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಡಬಲ್ ಸರ್ಕ್ಯುಲೇಷನ್ ಅಂತ.
ಅವಾಗ ನೀವು ಇದನ್ನು ಬರೀಬೇಕು. ಯಾಕಪ್ಪ ಅಂದರೆ ಇಟ್ ಅವಾಯ್ಡ್ಸ್ ದ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಎಫಿಷಿಯೆಂಟ್ಲಿ ಇಟ್ ವಿಲ್ transport the oxygen or supply oxygen to your blood. The third point is it maintains the body temperature. ನಿಮಗೆ ಗೊತ್ತು ಕೆಲವು ಆರ್ಗನಿಸಮ್ಸ್ ಅಲ್ಲಿ ಹೈ ಎನರ್ಜಿ ಡಿಮ್ಯಾಂಡ್ಸ್ ಇರುತ್ತೆ, ಅದು ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್. ಸೊ ನೋ ದಿಸ್. ದೆನ್ ಒನ್ ಮೋರ್ ಥಿಂಗ್, ವೆಂಟ್ರಿಕಲ್ಸ್ ಏನು ಮಾಡುತ್ತೆ, ಓಕೆ ವಿಲ್ ಸ್ಟಡಿ ದಟ್ ಇನ್ ನೆಕ್ಸ್ಟ್ ಸ್ಲೈಡ್ಸ್. ಸೊ ಬ್ಲಡ್ ವೆಸಲ್ಸಲ್ಲಿ 3 ಟೈಪ್ ಇದೆ ಮಕ್ಕಳೇ. ಒಂದು ಆರ್ಟಿಕಲ್ಸ್, ಒಂದು ಆರ್ಟರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್ ಅಂತ 3 ಟೈಪ್ಸ್ ಇದೆ. ಸೊ ಆರ್ಟರೀಸ್ ಅಂದರೆ ಏನು? ಇಟ್ ವಿಲ್ ಆಲ್ವೇಸ್ ಟೇಕ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ to various body parts. Arteries A ಅಲ್ವಾ, ಸೊ A will take away. ನೆನ್ಪಿಟ್ಕೊಳ್ಳಿ ಇದನ್ನು. ಆರ್ಟರೀಸ್ ವಿಲ್ ಆಲ್ವೇಸ್ ಟೇಕ್ ಅವೇ ಫ್ರಮ್ ದ ಹಾರ್ಟ್ ಟು ವೇರಿಯಸ್ ಬಾಡಿ ಪಾರ್ಟ್ಸ್. ಅಂದರೆ ಏನಾಗುತ್ತೆ, ಅದು ಅವೇ ಫ್ರಮ್ ದ ಹಾರ್ಟ್ ತೊಗೊಂಡು ಹೋಗುತ್ತೆ. ಸೊ ಇಟ್ ಕುಡ್ ಬಿ ಆಕ್ಸಿಜನೇಟೆಡ್ ಬ್ಲಡ್ ಆರ್ ಡಿಆಕ್ಸಿಜನೇಟೆಡ್ ಬ್ಲಡ್, ಎರಡೂ ಕೂಡ ಆಗಿರಬಹುದು. ಆವಾಗ ಏನಾಗುತ್ತೆ, ಇಟ್ ವಿಲ್ ಹ್ಯಾವ್ ಥಿಕ್ ಆ್ಯಂಡ್ ಇಲಾಸ್ಟಿಕ್ ವಾಲ್ವ್. ಇದು ಇಂಪಾರ್ಟೆಂಟು, ಯಾಕಂದರೆ ಹಾರ್ಟಿಂದ ಪಂಪ್ ಮಾಡಬೇಕಲ್ವಾ. ಸೊ ಆ ಪಂಪ್ ಅಂದರೆ ಪ್ರೆಷರ್ ಇರುತ್ತೆ. ಸೊ ಪ್ರೆಷರನ್ನು ರೆಸಿಸ್ಟ್ ಮಾಡಬೇಕು, ತಡ್ಕೊಳ್ಬೇಕು ಅಂದರೆ ಅದು ಥಿಕ್ ವಾಲ್ವ್ಸ್ ಇರಬೇಕು, ನಾಟ್ ವಾಲ್ವ್ಸ್, ಥಿಕ್ ವಾಲ್ಸ್ ಇರಬೇಕು. ಅದಕ್ಕೆ ಇಲಾಸ್ಟಿಕ್ ಮತ್ತು ಥಿಕ್ ವಾಲ್ಸ್ ಇರುತ್ತೆ. ವೈ ಓನ್ಲಿ ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್ಸ್ ಅಂದರೆ, since it will pump the blood from the heart to various organs, it has to resist the pressure. So that is why it is having thick wall. Then veins, so it will collect the blood from various organs to or various parts and bring back to the heart. So it has no thick wall because no pressure. It has only valves. ಇದಕ್ಕೆ ಬರೀ valves ಮಾತ್ರ ಇರುತ್ತೆ. ಯಾಕಂದರೆ ಬ್ಲಡ್ ಯೂನಿಡೈರೆಕ್ಷನಲ್ ಫ್ಲೋ ಆಗಬೇಕು. ಇಟ್ ಶುಡ್ ನಾಟ್ ಮಿಕ್ಸ್ ವಿತ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ. ಸೊ ಆರ್ ಎನಿ ಈದರ್. ಸೊ ಕ್ಯಾಪಿಲರೀಸ್ ಅಂದರೆ ಆರ್ಟರೀಸ್ ಏನಾಗುತ್ತೆ, ಸ್ಮಾಲ್ ವೆಸಲ್ಸ್ ಆಗಿ ಸ್ಮಾಲ್ ಟಿನ್ 1 ಸೆಲ್ ಥಿಕ್ನೆಸ್ ವಾಲ್ವ್ ಆಗಿ ಅದು ಡಿವೈಡ್ ಆಗುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಕ್ಯಾಪಿಲರೀಸ್ ಅಂತ ಕರೀತಾರೆ. ಸೊ ಕ್ಯಾಪಿಲರೀಸ್ ಏನು ಮಾಡುತ್ತೆ, 1 ಸೆಲ್ ಥಿಕ್ನೆಸ್ ಇರೋದ್ರಿಂದ ಇದು ಸೆಲ್ಸ್ ಜೊತೆಗೆ ಈಸಿಯಾಗಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಈಸಿಯಾಗಿ ಆಗೋಗ್ಬಿಡುತ್ತೆ ಮಕ್ಕಳೇ. ಸೊ ಕಮಿಂಗ್ ಟು ಕ್ಯಾಪಿಲರೀಸ್, ದೇ ಜಾಯಿನ್ ಟುಗೆದರ್ ಮತ್ತು ವೇನ್ಸ್ ಆಗುತ್ತೆ. ಸೊ ಅಗೇನ್ ದಿ ಸ್ಮಾಲ್ ವೆಸಲ್ಸ್ ಈ ಥರ ಡಿವೈಡ್ ಆಗಿ ಸ್ಮಾಲ್ ಆಗುವಂಥದ್ದು ಇಲ್ಲಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ದೆನ್ ಅಗೇನ್ ಇಟ್ ವಿಲ್ ಜಾಯಿನ್ ಟುಗೆದರ್, ಎಲ್ಲ ಕ್ಯಾಪಿಲರೀಸು ಜಾಯಿನ್ ಆಗಿ ಒಂದು ದೊಡ್ಡ ವೇನ್ ಆಗುತ್ತೆ. ಓಕೆನಾ. ಸೊ ರಿಮೆಂಬರ್ ದೀಸ್ 3 ಬ್ಲಡ್ ವೆಸಲ್ಸ್. ದೆನ್ ಕಮಿಂಗ್ ಟು ಪ್ಲೇಟ್ಲೆಟ್ಸ್ ವಿಚ್ ಆರ್ ಆಲ್ಸೋ ದ ಸೆಲ್ಸ್ ಆಫ್ ಬ್ಲಡ್. ಸೊ ಇದೇನಾಗುತ್ತೆ, ಪ್ಲೇಟ್ಲೆಟ್ ಪ್ಲಗ್ ಫಾರ್ಮ್ ಆಗಿ ಕ್ಲಾಟಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಜಸ್ಟ್ ನೋ ದಟ್ ಪ್ಲೇಟ್ಲೆಟ್ಸ್ ಆರ್ ಹೆಲ್ಪ್ಫುಲ್ ಇನ್ ಬ್ಲಡ್ ಕ್ಲಾಟಿಂಗ್. ದೆನ್ ಲಿಂಫ್ ಫಾರ್ ಟಿಶ್ಯೂ ಫ್ಲೂಯಿಡ್ ಇಸ್ ಇಂಪಾರ್ಟೆಂಟ್. ಅದೇನಾಗುತ್ತೆ ಅಂದರೆ ಕೆಲವು ಪೋರ್ಸ್, ಕ್ಯಾಪಿಲರೀಸಲ್ಲಿ ಪೋರ್ಸ್ ಇರುತ್ತೆ. ಆ ಪೋರ್ಸಿಂದ ಕೆಲವು ಪ್ಲಾಸ್ಮಾ, ಕೆಲವು ವಾಟರಿ ಸಬ್ಸ್ಟೆನ್ಸ್ ವಿಲ್ ಎಸ್ಕೇಪ್ ಆ್ಯಂಡ್ ಇಟ್ ವಿಲ್ ಏನಿರುತ್ತೆ ಅಲ್ಲಿ ಅಂದರೆ ಆ ವಾಟರಿ ಸಬ್ಸ್ಟೆನ್ಸಲ್ಲಿ ಪ್ಲಾಸ್ಮಾ, ಪ್ರೋಟೀನ್ಸ್ ಆ್ಯಂಡ್ ಬ್ಲಡ್ ಸೆಲ್ಸ್ ಇರುತ್ತೆ. ಅದು ಇಂಟ್ರಾಸೆಲ್ಯುಲಾರ್ ಸ್ಪೇಸಸ್ಗೆ ಡ್ರೈನ್ ಆಗಿಬಿಟ್ಟು, ನಾಟ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್ಗೆ ಡ್ರೈನ್ ಆಗಿ ಲಿಂಫ್ಯಾಟಿಕ್ ಕ್ಯಾಪಿಲರೀಸ್ ಆಗಿ, ನೆಕ್ಸ್ಟು ಲಿಂಫ್ಯಾಟಿಕ್ ವೆಸಲ್ಸ್ ಆಗಿ, ಲಾರ್ಜ್ ಲಿಂಫ್ ವೆಸಲ್ಸ್ ಆಗಿ, ನೆಕ್ಸ್ಟು ವೇನ್ಸ್ ಆಗುತ್ತೆ. ಸೊ ಇಲ್ಲಿ ಏನಿರುತ್ತೆ ಅಂದರೆ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸರ್ವ್ಡ್ ಫ್ಯಾಟ್ಸ್ ಫ್ರಮ್ ಏನು ಕ್ಯಾರಿ ಮಾಡುತ್ತೆ ಲಿಂಫ್ ಅಂದರೆ ಅದರಲ್ಲಿ ಬೇಸಿಕ್ ಆಗಿ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಇಂಟೆಸ್ಟೈನಲ್ಲಿ ಏನು ಅಬ್ಸರ್ವ್ ಮಾಡ್ಕೊಂಡಿದ್ವಲ್ಲ ಸ್ಮಾಲ್ ಇಂಟೆಸ್ಟೈನಲ್ಲಿ, ಅಂತಹ ಫ್ಯಾಟ್ ಎಲ್ಲ ಇರುತ್ತೆ. ಅದೆಲ್ಲ ಎಕ್ಸ್ಟ್ರಾ ಸೆಲ್ಯುಲಾರ್ ಸ್ಪೇಸಸ್ಗೆ ಹೋಗಿ ಆಮೇಲೆ ಬ್ಲಡ್ ಜೊತೆ ಜಾಯ್ನ್ ಆಗಿಬಿಡುತ್ತೆ. ಸಿಂಪಲ್. ಸೊ ದೀಸ್ ಆರ್ ದ ಸಿಂಪಲ್ ಕ್ವೆಶನ್ಸ್. ದೆನ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸಲ್ಲಿ ಏನೇನೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ, ವಾಟರ್ ಆ್ಯಂಡ್ ಫುಡ್ ಹೇಗಾಗುತ್ತೆ ಅಂದರೆ, ನಮ್ಮ ವಾಟರು, ಝೈಲಮ್ ಇಸ್ ದ ಟಿಶ್ಯೂ ವಿಚ್ ವಿಲ್ ಟ್ರಾನ್ಸ್ಪೋರ್ಟ್ ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ತಾರೆ. ಝೈಲಮ್ ಟಿಶ್ಯೂ, ಸೊ ವಾಟರ್ ಆ್ಯಂಡ್ ಮಿನರಲ್ಸ್ ಏನೆಲ್ಲ ರೂಟ್ಸ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದೆಲ್ಲ ಪಾರ್ಟ್ಸ್ಗೂ ಹೋಗುವಂಥದ್ದು ಝೈಲಮಿಂದ. ಸೊ ಝೈಲಮ್ ಟಿಶ್ಯೂ, ಝೈಲಮ್ ವೆಸಲ್ಸ್ ಆ್ಯಂಡ್ ಟ್ರೆಕಿಟ್ಸ್, ಇದು 3 ಸೇರಿಬಿಟ್ಟು ಒಂದು ಕಂಟಿನ್ಯೂಸ್ ವಾಟರ್ ಕಂಡಕ್ಟಿಂಗ್ ಚಾನೆಲ್ ಮಾಡ್ಕೊಳ್ಳುತ್ತೆ. ಅದರಿಂದ ಝೈಲಮ್ ವೆಸಲ್ಸು ವಾಟರ್ನ ಕಂಡಕ್ಟ್ ಮಾಡುತ್ತೆ. ಸೊ ವಾಟ್ ಈಸ್ ಟ್ರಾನ್ಸ್ಪಿರೇಷನ್? ದ ಲಾಸ್ ಆಫ್ ವಾಟರ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಈ ಕ್ವೆಶನ್ ಬರುತ್ತೆ. ಸೊ ದ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಫ್ರಮ್ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಟ್ರಾನ್ಸ್ಪಿರೇಷನ್ ಅಂದರೆ, ಅಪ್ವರ್ಡ್ ಮೂಮೆಂಟ್ ಆಫ್ ವಾಟರ್ ಆ್ಯಂಡ್ ಡಿಸಾಲ್ವ್ ಮಿನರಲ್ಸ್ ಫ್ರಮ್ ರೂಟ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಆರ್ ರೂಟ್ ಟು ಲೀವ್ಸ್. ಇದು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್? ಇಟ್ ಹೆಲ್ಪ್ಸ್ ಇನ್ ಅಬ್ಸರ್ಪ್ಷನ್ ಆ್ಯಂಡ್ ಅಪ್ವರ್ಡ್ ಮೂಮೆಂಟ್ ಆಫ್ ವಾಟರ್ಗೆ ಹೆಲ್ಪ್ ಮಾಡುತ್ತೆ, ರೂಟ್ಸಿಂದ ಲೀವ್ಸ್ ತನಕ. ಮತ್ತು ಟೆಂಪರೇಚರ್ ರೆಗ್ಯುಲೇಷನ್ಗೆ ಟ್ರಾನ್ಸ್ಪಿರೇಷನ್ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಹೌ ವಿ ಸ್ವೆಟ್, ಅದೇ ಥರನೇ ಟ್ರಾನ್ಸ್ಪಿರೇಷನ್ ಅಂದರೆ ಅದಕ್ಕೆ ಟೆಂಪರೇಚರ್ ರೆಗ್ಯುಲೇಷನ್ನು. ಸೊ ದೆನ್ ಕಮಿಂಗ್ ಟು
transportation of food and other substances. Which is the tissue which is present here? Xylem, water ಆಯಿತು, phloem ಬಂದು food conducting tissue. So translocation ಅಂದರೆ what are the soluble products that are synthesized in photosynthesis that will take up by these phloem tissue with the help of vascular tissue, ಅದಕ್ಕೆ translocation ಅಂತ ಹೇಳ್ತಾರೆ. ಸೊ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥೆಸಿಸ್ ಮತ್ತು ಕೆಲವು ಅಮೈನೋ ಆ್ಯಸಿಡ್ಸ್ ಎಲ್ಲ ಇರತ್ತಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಸ್ಟೋರೇಜ್ ಆರ್ಗನ್ಸ್ಗೆ ಹೇಗೆ ಪುಷ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಸೀಪ್ ಟ್ಯೂಬ್ಸ್ ಆ್ಯಂಡ್ ಅಡ್ಜಸೆಂಟ್ ಕಂಪ್ಯಾನಿಯನ್ ಸೆಲ್ಸ್ ಇನ್ ಬೋತ್ ಅಪ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಡಿರೆಕ್ಷನ್. ಈ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ಡು ಅಪ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಡಿರೆಕ್ಷನ್ಗೆ ಎಲ್ಲಕ್ಕೂ ಆಗುತ್ತೆ. ಸೊ ಇಟ್ ಈಸ್ ಎನರ್ಜಿ ಡಿಪೆಂಡೆಂಟ್. ಸಿನ್ಸ್ ಐ ಹ್ಯಾವ್ ರಿಟನ್ ATP ಹಿಯರ್, ಎನರ್ಜಿ ಡಿಪೆಂಡೆಂಟ್ ಪ್ರಾಸೆಸ್ ಇದು. So remember, it's both upward and forward direction, upward and downward direction. So gas excretion andre eno. So there are various waste substances which are synthesized in a body. It could be the products of respiration or photosynthesis. ಇದೆಲ್ಲ ಎಕ್ಸ್ಕ್ರೀಟ್ ಆಗಲೇಬೇಕು. ಈ ಮೆಟಬಾಲಿಕ್ ವೇಸ್ಟ್ ಎಲ್ಲ ಬಾಡಿಯಿಂದ ಹೇಗೆ ಎಕ್ಸ್ಪೆಲ್ ಆಗುತ್ತೆ ಅದಕ್ಕೆ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಯೂನಿಸೆಲ್ಲಾರ್ ಆರ್ಗನಿಸಮ್ಸಲ್ಲಿ ಸಿಂಪಲ್ ಡಿಫ್ಯೂಷನಿಂದ ಆಗುತ್ತೆ. ಬಟ್ ಇನ್ ಮಲ್ಟಿಸೆಲ್ಲಾರ್ ಆರ್ಗನಿಸಮ್ ದೆರ್ ಇಸ್ ಆಲ್ವೇಸ್ ಸ್ಪೆಷಲೈಸ್ಡ್ ಆರ್ಗನ್ಸ್ ಫಾರ್ ದ್ಯಾಟ್. ಸೊ ಎಕ್ಸ್ಕ್ರೀಷನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಏನಾಗುತ್ತೆ ಅಂದರೆ ಕಿಡ್ನಿ ಇಸ್ ದ ಆರ್ಗನ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ excretion. So there is a pair of kidney which is present in abdomen. Abdominally on either side of the backbone, hinde illi kidney irutte. It's not here, it is here backward. So ಎರಡು ಕಿಡ್ನಿ ಇರುತ್ತೆ. ಕಿಡ್ನಿಯಲ್ಲಿ ಯೂರಿನ್ ಫಾರ್ಮ್ ಆಗುವಂಥದ್ದು ಯೂರಿನರಿ ಬ್ಲಾಡರ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಫಾಲೋಡ್ ಬೈ ಯೂರಿನರಿ ಬ್ಲಾಡರ್, it will be released through urethra, right? Here see, so ಎರಡು ಕಿಡ್ನಿ ಇದೆ, ಲೆಫ್ಟ್ ಕಿಡ್ನಿ ಮತ್ತು ರೈಟ್ ಕಿಡ್ನಿ. So after this it will come to urinary bladder. After urinary bladder, urethra and the urine will pass. So urine ಯಾಕೆ ಆಗಬೇಕು ಅಂತಂದರೆ ಇಟ್ಸ್ ಜಸ್ಟ್ ಅ ಫಿಲ್ಟರ್ ಔಟ್ ವೇಸ್ಟ್ ಪ್ರಾಡಕ್ಟ್ ಲೈಕ್ ನೈಟ್ರೋಜಿನಸ್ ವೇಸ್ಟ್ ಲೈಕ್ ಯೂರಿಕ್ ಆ್ಯಸಿಡ್ ಆರ್ ಯೂರಿಯಾ. ಅದೆಲ್ಲನೂ ಬ್ಲಡ್ಡಲ್ಲೆಲ್ಲ ಇರೋಂಥ ಮೆಟಬಾಲಿಕ್ ವೇಸ್ಟ್ ಎಲ್ಲನೂ ಬಂದು ಅದು ಫಿಲ್ಟರ್ ಔಟ್ ಪ್ರಾಡಕ್ಟೇ ಯೂರಿನ್. ಸೊ ದೆನ್ what is the basic fundamental structure of neuron? So ನಮಗೆ which is the basic structure of brain ಅಂತ ಹೇಳಿದಾಗ ನಾವು ಏನು ಹೇಳ್ತೀವಿ, nervous tissue ಅಂತ ಹೇಳ್ತೀವಿ. ಹಾಗೆ nephron is the basic structure of your kidney. So thousands of nephron will be, lakhs of nephron will be working together to leave out all the metabolic waste. ಹೇಗಾಗುತ್ತೆ ಅಂದರೆ ಬೌಮನ್ಸ್ ಕ್ಯಾಪ್ಸ್ಯೂಲ್ ಇಸ್ ಒನ್ ಥಿಂಗ್. ಸೊ ಈ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ, ಎಲ್ಲ ಡಯಾಗ್ರಾಮ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಏನೆಲ್ಲ ಟೆಕ್ಸ್ಟ್ ಬುಕ್ಸಲ್ಲಿ ಇದೆ ಅದು ಮತ್ತೆ ನಿಮಗೆ ರಾಹುಲ್ ಸರ್ ಹೇಳ್ತಾರೆ ಸೈನ್ಸ್ ರಿವಿಷನ್ ಮಾಡಬೇಕಾದ್ರೆ ಇನ್ನೊಂದ್ಸಲ ಏನೆಲ್ಲ ಡಯಾಗ್ರಾಮ್ಸ್ ಬರುತ್ತೆ ಅಂತ. ಮತ್ತು ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲೂ ಕೂಡ ಅದು ಇದೆ ಯಾವೆಲ್ಲ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಅಂತ. ಬಟ್ ಇಲ್ಲಿ ಹೇಳ್ಕೊಟ್ಟಿದ್ದು ಎಲ್ಲ ಡಯಾಗ್ರಾಮ್ಸನ್ನು ಅದನ್ನು ರೆಫರ್ ಮಾಡಿಬಿಟ್ಟು ಒಂದ್ಸಲ ಎಲ್ಲ ಪ್ರಾಕ್ಟೀಸ್ ಮಾಡಿ. ಲೇಬಲಿಂಗ್ should be very neat, okay? Marks barbekandre. So Bowman's capsule is one cup shaped coil structure which will store urine. Adu initial infiltrate ಏನitto ಅದನ್ನ ಸ್ಟೋರ್ ಮಾಡಿ ಹಿಡ್ಕೊಂಡಿರುತ್ತೆ. ಅದರಲ್ಲಿ ಕೆಲವು ಸಬ್ಸ್ಟೆನ್ಸಸ್ ಇರಬಹುದು, ಕೆಲವು ವಾಟರ್ ಇರಬಹುದು, ಗ್ಲೂಕೋಸ್ ಇರಬಹುದು, ಕೆಲವು ಅಮೈನೋ ಆ್ಯಸಿಡ್ಸ್ ಇರಬಹುದು. ಅದೆಲ್ಲ ಮತ್ತೆ ರೀಅಬ್ಸರ್ಬ್ ಆಗುತ್ತೆ. ಅದು ರೀಅಬ್ಸರ್ಬ್ ಆಗಿ ನೆಕ್ಸ್ಟು ಆ ವೇಸ್ಟ್ ಇನ್ನೇನು ಉಳ್ಕೊಂಡಿದೆಯೋ ಅದು ಬ್ಲ್ಯಾಡರ್ಗೆ ಹೋಗಿ, ಬ್ಲ್ಯಾಡರಿಂದ ಯುರೆತ್ರಾಯಿಂದ ಹೋಗಿ ನೆಕ್ಸ್ಟು ಎಕ್ಸ್ಪೆಲ್ ಆಗಿಬಿಡುತ್ತೆ. ಇಟ್ ಈಸ್ ಕಂಟ್ರೋಲ್ ಬೈ ನರ್ವಸ್ ಸಿಸ್ಟಮ್. ಏನು ಬ್ಲ್ಯಾಡರ್ಗೆ ಹೋದ್ಮೇಲೆ ದಟ್ಸ್ ವೈ ಯು ಕ್ಯಾನ್ ಹೋಲ್ಡ್ ಯೋರ್ ಯೂರಿನ್ ಆ್ಯಂಡ್ ಯು ಕ್ಯಾನ್ ಪಾಸ್ ಇಟ್ ವೆನ್ ಎವರ್ ಯು ಹ್ಯಾವ್ ಅರ್ಜ್ ಟು ಪಾಸ್. So coming to excretion in plants, which is the last topic of this chapter. So oxygen, which is the waste product of photosynthesis, adinna kuda expel ಮಾಡಬೇಕು. Then water ಏನಾಗುತ್ತೆ, transpiration ಇಂದ expel ಮಾಡುತ್ತೆ. So waste products, so ಕೆಲವು ಸಲ cellular vacuoles ಇರುತ್ತಲ್ಲ, cells ಅಲ್ಲಿ only plants have cellular vacuoles ಮಕ್ಕಳೇ. ಆ vacuoles ಅಲ್ಲಿ ಸ್ಟೋರ್ ಆಗಬಹುದು. ಕೆಲವು ಸಲ resins and gums ಫಾರ್ಮ್ ಅಲ್ಲಿ ಓಲ್ಡ್ xylem ಅಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ ದೊಡ್ಡ ದೊಡ್ಡ ಟ್ರೀಸ್ ಅಲ್ಲೆಲ್ಲಾನು. ಮತ್ತು ಕೆಲವು ಸಲ ಸಾಯಿಲ್ಗೆ ಕೆಲವು ವೇಸ್ಟ್ ಪ್ರಾಡಕ್ಟ್ಸು ಹೋಗಬಹುದು. ಯು ನೋ ಇನ್ ಡೀಟೇಲ್ ಅಬೌಟ್ ಆಲ್ ದೀಸ್, ಹೌ ಇಟ್ ವಿಲ್ ಹ್ಯಾಪನ್ ಬಯೋಕೆಮಿಕಲಿ ಆ್ಯಂಡ್ ಎವ್ರಿಥಿಂಗ್ ಇನ್ ಅ ಫ್ಯೂಚರ್ ಕ್ಲಾಸಸ್. ನಿಮ್ಮ ಮುಂದೆ PUC ಯಲ್ಲೆಲ್ಲ ತಿಳ್ಕೊತೀರಾ ಮಕ್ಕಳೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಒನ್ ಶಾಟ್ಸ್ ಆಫ್ ಯುವರ್ ಲೈಫ್ ಪ್ರಾಸೆಸ್. ಸೊ ಪ್ರಾಕ್ಟೀಸ್ ದಿಸ್ ವೆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕಮಿಂಗ್ ನೆಕ್ಸ್ಟ್ ನಿಮಗೆ ಬರ್ತಾ ಹೋಗುತ್ತೆ ಒನ್ ಶಾಟ್ಸು ಉಳಿದಿದ್ದ ಚಾಪ್ಟರ್ಸನ್ನು. ಯಾ